ನಮ್ಮ ಮನೆಗೆ ನೇಟಿವಿಟಿಗೆ ಯಾವ ಥರ ಬೇಕಿತ್ತು ಆ ಕ್ವಾಲಿಟೀಸ್ಗಳಲ್ಲಿ ನೋಡುತ್ತೆ. ಈ ಜೋಡಿ ಹಕ್ಕಿಗಳ ಕಲರವದೊಳಗೆ ಇದೆ ಆಹ್ವಾನ. ವೇ ಆಫ್ ಟಾಕಿಂಗು, ಆಮೇಲೆ ಆಸ್ ಐ ಟೋಲ್ಡ್ ನಮ್ಮ ತಾಯಿದ ಕಣ್ಣು ಹೆಂಗಿರ್ತಾ ಇದೆ ಆ ಥರ. ಕಣ್ಣುಗಳೇ ಹೇಳಿ ನಿಮ್ಮ ಕೆಲಸ ಏನಂತ ನೋಡೋದ. ಸೊ ನಿಮ್ಗೆ ಯಾವ್ದಾದ್ರು ಪ್ರಪೋಸಿಂಗ್ ಮಾಪ್ ಬರಕ್ಕಿಂತ ಮುಂಚೆ ಯಾವ್ದಾದ್ರು ಬಂದಿತ್ತ? ಅಯ್ಯೋ ನಮ್ದೆಲ್ಲ ಬ್ರೇಕಪ್ಸ್ಗಳೇ ಜಾಸ್ತಿ. ನೀನು ಗೆಳತಿಯೇ. ಅದಕ್ಕೆ ಒಂದು ಬಿಗ್ ಬಾಸ್ ಎಲ್ಲ ಮುಗಿದ ಮೇಲೆ ಕೊನೆಗೆ ಒಂದು ದಿವಸ ಹೋಗಿ ಡೈರೆಕ್ಟಾಗಿ ಕೇಳಬಿಟ್ಟೆ, ಜಸ್ಟ್ ಯುವರ್ ಇಂಟ್ರೆಸ್ಟೆಡ್, ಐ ಲವ್ ಯು ಅಂದ್ಬಿಟ್ಟು. ಮುದ್ದು ನೀನು ಮುದ್ದು ನೀನು. ನಮ್ಮ ಡಿಸೈನ್ ಇಷ್ಟಪಡ್ತಾ ಇದ್ದೀನಿ ಅಂತ ಅಕ್ಕ ಇದ್ಕೊಂಡು ಯಾರಪ್ಪ ತೋರಿಸಿದ ತಕ್ಷಣ ಓ ತುಂಬ ಕಾಸ್ಟ್ಲಿ, ನೀನು ಕಾಸ್ಟ್ಲಿ ಅಲ್ಲೂ ಕಾಸ್ಟ್ಲಿ ಇದೆ, ಯಾಕೋ ಕಷ್ಟ ಇದೆ ಅಂತ ಹೇಳಿದ್ರು. ಐ ಲವ್ ಯು ಅಂದ್ಬಿಟ್ಟು ಡೈರೆಕ್ಟ್ ಆಗಿ ಹೇಳಿದೆ. ಗೋಧುಳಿ ಲಗ್ನ ಅಂತ ಹೇಳಿದ್ರಲ್ಲ, ಸೊ ಸಡನ್ ಆಗಿ ಹೇಳ್ಬಿಟ್ಟು ಸೈಲೆಂಟ್ ಆಗೋದು. ಅಂದ್ರೆ ಅವ್ರಿಗೂ ಕಾಮಿಡಿಯಾಗೂ ಇರ್ಬೇಕು, ಅವಳು ಕೋಪ ಮಾಡ್ಕೊಂಡಿಲ್ದಂಗೆ ಸುಮ್ನೆ ಮತ್ತೆ ಏನು ಕೇಳಿಸ್ಲಿಲ್ಲ ನನ್ಗೆ, ನಿನಗೆ ಕೇಳಿಸ್ತು. ಸೊ ವೆನ್ ಐ ಸಾ ಇನ್ ದ ಬಿಗ್ ಬಾಸ್ ಅವ್ರದ್ದು ಕ್ಯಾರೆಕ್ಟರು ಅಂಡ್ ದ ವೇ ಹಿ ಸ್ಟುಡ್ ಫಾರ್ ದ ಗರ್ಲ್ಸ್, ಹೆಣ್ಮಕ್ಳಿಗೋಸ್ಕರ ಹೇಗೆ ನಿಂತ್ಕೊಂಡ್ರು, ಅದೆಲ್ಲ ತುಂಬಾ ಇಷ್ಟ ಆಗಿತ್ತು. ಅದೇ ಇಲ್ವಾ, ನಮ್ ಕೋಪಕ್ಕೆ ನಿಲ್ಲೋರ್ಬೇಕು, ಅದನ್ನೇ ಹೇಳೋದು. ಅದನ್ನ ಒಂದು ಅರ್ಥ ಮಾಡ್ಕೊಬೇಕು. ಒಂದು ಆನೆ ಮದ ಬಂದಾಗ ಅದನ್ನ ಎಷ್ಟು ಕಂಟ್ರೋಲ್ ಮಾಡ್ಬೇಕು ಮಾವುತ ಮಾತ್ರ ಗೊತ್ತಿರುತ್ತೆ. ಇವಾಗ ಗಂಡ ಅಂತ ಬಂದಾಗ ಹೆಂಡತಿ ಬರೋಳು ಅವಳು ಮಾತ್ರ ಗೊತ್ತಿರ್ಬೇಕು. ಆಮೇಲೆ ನಾವು ಎಷ್ಟೇ ಮಾತಾಡಿದ್ರು ಎಷ್ಟೇ ಕಿರ್ಚಾಡಿದ್ರು ಆ ಕ್ಷಣಿಕ ಅಷ್ಟೇ. ಅದೇ ಹೇಳಿಲ್ವಾ, ಇವಾಗ ನೋಡಿ ನಮ್ಮೊಳಗೆ ಮುಖ ನೋಡಿದ ತಕ್ಷಣ ಇಲ್ಲ ಕಣ್ಣು ನೋಡಿದ ತಕ್ಷಣ ನಗು ನೋಡಿದ ತಕ್ಷಣ ಸಾಕು ಬಿಡಪ್ಪ ಇನ್ನೇನು ಜಗಳ ಮಾಡೋದು ಹಂಗನ್ಸ್ಬಿಡುತ್ತೆ. ಸೊ ಹಂಗಿರ್ಬೇಕಾದ್ರೆ ಬಂದವರೆಲ್ಲ ಸ್ವಲ್ಪ ಒಂದ್ 2-3 ಕಡೆ ನಾವು ರಾಂಗಾಗಿ ಬೈದಿರ್ತೀವಿ, ಇಲ್ಲಿ ಯಾವ್ದೋ ಟೆನ್ಷನ್ ಬೈದಿರ್ತೀವಿ. ಸೊ ಎಲ್ಲ ಬಿಟ್ಟು ಹೋಗ್ತಿದ್ರು. ಮೇಡಮ್ ಅವ್ರು ಹಂಗೆಲ್ಲ ಇಲ್ಲ, ನೋಡಿದ ತಕ್ಷಣ ಒಂದ್ಸರಿ ಸ್ಮೈಲ್ ಮಾಡ್ಕೊಂಡು ಮಾಡ್ಬಿಡ್ತಾರೆ. ಸೊ ನಾ ಸುಮ್ಮನೆ ಆಯ್ತಮ್ಮ ಹೋಗ್ಲಿ ಬಿಟ್ಟು ಮಾಡ್ಬಿಟ್ಟು ಆಯ್ತು, ಇನ್ನೇನು ಇವ್ಳಿಗಿನ್ ಬೈಯಕ್ಕಾಗುತ್ತಾ, ಆ ಮುಖ ನೋಡಿದ ತಕ್ಷಣ ಬೈಯೋಕ್ಕೂ ಮನ್ಸು ಬರಲ್ಲ. ಸರಿ ಆಯ್ತು ಬಿಡಮ್ಮ ಹೋಗ್ಲಿ, ಅಲ್ಲೆಲ್ಲ ಕಾಂಪ್ರಮೈಸ್. ಇಲ್ಲ ಆತರ ಎಲ್ಲ ಕೋಪ ಅನ್ನೋದೆಲ್ಲ ಲೈಕ್ ಸ್ಮಾಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಒಂದು 2 ನಿಮಿಷ 3 ನಿಮಿಷದ ಅಷ್ಟೇ, ಅಷ್ಟು ಬಿಟ್ಟು ಆ ತರದೆಲ್ಲ ಏನು ಇಲ್ಲ. ಇಲ್ಲ ಏನಂದ್ರೆ ಇವಾಗ ಅವ್ರಿಗೆ ಅದನ್ನೇ ಹೇಳ್ತಿರೋದು, ನಿಮ್ಗೆ ಯಾವ ತರ ಇರಬೇಕು ನನ್ಗೆ ಹೇಳಿ. ನೀವು ಓಪನ್ ಆಗಿ ಕೇಳ್ತೀರ, ಓಪನ್ ಆಗಿ ನನ್ನ ಡೈರೆಕ್ಟ್ ಆಗಿ ಕೇಳ್ತಿರ್ಬೇಕಾರೆ ಎಸ್ ನನಗೆ ಇರಲ್ಲ ಒಂದು ಕೂತ್ರ ಕೋಪ ಬರುತ್ತಮ್ಮ, ನಂಗೆ ಟ್ರಿಗರ್ ಮಾಡಬಾರ್ದು ಕೆಲವು ವಿಚಾರಗಳು ಬಂದಾಗ. ಇಲ್ಲ ನಾನೆಲ್ಲ ಒಂದ್ ಕಡೆ ಬಿಸಿ ಆಗಿರ್ತೀನಿ, ಎಲ್ಲ ಒಂದ್ ಕಡೆ ಬಂದಾಗ ನಾನೇ ಫೋನ್ ಮಾಡ್ತೀನಿ, ಇಲ್ಲ ನೀನ್ ಫೋನ್ ಮಾಡ್ತೀಯಾ ಎತ್ಬಿಟ್ಟು ಒಂದ್ಸರಿ ಮಾಡ್ತೀನಮ್ಮ ಅಂದ್ರೆ ಅರ್ಥ ಮಾಡ್ಕೊಂಡ್ಬಿಡ್ದು. ಅಂಡ್ ಶಿ ಇಸ್ ವೆರಿ ಸ್ವೀಟ್ ಇನ್ ಆಲ್ ದೋಸ್ ಥಿಂಗ್ಸ್. ನಾವು ಇವಾಗ ಎಲ್ಲ ಪಾರ್ಟಿಗೆ ಹೋಗ್ತೀನಿ ಅಂದ್ರೂ ನೀವು ಆರಾಮಾಗಿ ಔಟ್ ಬನ್ನಿ, ನಾನೇನಂತೂ ಕರಿಬೇಡಿ ಅಂತ. ಶಿ ಡಸಂಟ್ ಲೈಕ್ ಕ್ರೌಡ್. ಸೊ ಎಲ್ಲ ಒಂದ್ ಕಡೆ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಒಂದ್ 4 ಜನ ಕೂತ್ಕೊಂಡ್ರೆ ಶಿ ವಿಲ್ ಬಿ ಹ್ಯಾಪಿ ಅಷ್ಟೇ. ಅಷ್ಟೇ. ನೀವು ಬ್ರೋಗೆ ತುಂಬಾ ಇಷ್ಟವಾದದ್ದು ಏನ ಸ್ವೀಟ್ ಆಗ್ಲಿ ಈ ತರದಾಗ್ಲಿ ಏನ್ ತುಂಬಾ ಇಷ್ಟ? ಅವ್ರಿಗೆ ಡ್ರೈ ಜಾಮೂನ್ ಇಷ್ಟ. ಡ್ರೈ ಜಾಮೂನ್ ಕಟ್ಟಪ್ಪನ್ನು ಡ್ರೈ ಜಾಮೂನ್ ಬರ್ತದೆ. ಆಮೇಲೆ ನೀವೇನಂತಂದ್ರೆ ನಿಮ್ಗೆ ಎಲ್ಲ ಪ್ರಿಪೇರ್ ಅಡ್ಗೆ ಆದಾಗ್ಲೇ ಈ ತರದೆಲ್ಲ ಪ್ರಿಪೇರ್ ನಿಮ್ಗೆ ಅವ್ರು ಮಾಡಿದ್ದು ಅಡ್ಗೆ ಯಾವ್ದು ಇಷ್ಟ ಅಂತ? ಮೇಡಮ್ ರೀಸೆಂಟ್ ಆಗಿ ಚಿಲ್ಲಿ ಚಿಕನ್ ಎಲ್ಲ ಮಾಡಿದ್ರು. ಅವ್ರಿಗೆ ನಾನ್ ವೆಜ್ ಇಷ್ಟ. ಸೊ ಚಿಕನ್ ಎನಿ ಟೈಮ್ ಚಿಕನ್ ಇರ್ಬೇಕು ಅವ್ರಿಗೆ. ಸೊ ಐ ವಿಲ್ ಪ್ರಿಪೇರ್. ನಾನು ಅದಕ್ಕೆ ಒಂದು ಇವರ ಸೋಮವಾರ ಮತ್ತು ಶುಕ್ರವಾರ ತಿನ್ನಲ್ಲ. ನಾನು ಅದನ್ನ ಹೇಳ್ತೀನಿ, ನೀ ಯಾ ಗೌಡಮ್ಮ ನೀನು, ನಾನು ಗೌಡ ನೋಡಿ 365 ಡೇಸ್ ಕೊಟ್ಟರು ತಿಂತೀನಿ, ನೀನ್ ನೋಡಿದ್ರೆ ಅದು ಇದು ಮಾಡ್ತೀನಿ. ಇಲ್ಲ ಬಿಸ್ನೆಸ್ ಮಾಡ್ತಾ ಇರ್ತೀವಲ್ಲ ನಾವು ಅದೆಲ್ಲ ಮಾಡ್ಲೇಬೇಕು. ಸರಿ ಆಯ್ತು ನಿನ್ನ ಇಷ್ಟ, ಬಟ್ ನನಗೆ ಮಾತ್ರ ತಿನ್ಬೇಡ ಅಂತ ಹೇಳ್ಬೇಡ. ಅದಕ್ಕೆ ಮೇಡಮ್ ಅವ್ರು ಮುಂಚೆ ಆರ್ಡರ್ ಮಾಡಿ ತರಿಸ್ಬಿಡ್ತಾರೆ, ಮನೇಲಿ ಮಾಡಲ್ಲ, ಆರ್ಡರ್ ಮಾಡಿ ಇಟ್ಬಿಟ್ಟಿರ್ತಾರೆ. ನಿಮ್ಮ ಮದ್ವೆಗೆ ಇವಾಗ ಕಾಸ್ಟ್ಯೂಮ್ ನೀವೇ ಡಿಸೈನಿಂಗ್ ಮಾಡ್ತೀರಾ ಇಲ್ಲ ಯಾವ ತರ ಪ್ಲಾನ್ ಮಾಡಿ? ಇಲ್ಲ ಕಾಸ್ಟ್ಯೂಮ್ ನಂದೇ, ನಂದು ಆಲ್ರೆಡಿ ಥಾಟ್ಸ್ ಎಲ್ಲ ಕೆಲಸ ನಡೀತಾ ಇದೆ ಕಾಸ್ಟ್ಯೂಮ್ಸ್ ಎಲ್ಲ. ಸೊ ನಂದೇ ಇರುತ್ತೆ ಎಲ್ಲ, ಅವ್ರದ್ದು ನಂದು ಎಲ್ಲ, ಎವ್ರಿಥಿಂಗ್ ಎಂಟೈರ್ ಫ್ಯಾಮಿಲಿದು ನಮ್ದೇ ಇದ್ರಲ್ಲಿ ಡಿಸೈನ್. ಯುಗಾದಿ ಹಬ್ಬ ಬರ್ತಾ ಇದೆ, ಇಷ್ಟು ದಿನ ನೀವು ಫ್ಯಾಮಿಲಿ ಜೊತೆ ಸೆಲೆಬ್ರೇಷನ್ ಮಾಡಿರ್ತೀರಾ, ಈಗ ಎಂಗೇಜ್ಮೆಂಟ್ ಬೇರೆ ಆಗಿದೆ. ಸೊ ಎಷ್ಟು ಸ್ಪೆಷಲ್ ಯುಗಾದಿ ಹಬ್ಬ? ತುಂಬಾನೇ ಸ್ಪೆಷಲ್. ಏನಕ್ಕೆಂದ್ರೆ ಪ್ರತಿ ವರ್ಷನೂ ಯುಗಾದಿ ಹಬ್ಬ ಮಾಡ್ಬೇಕಾದ್ರೆ ನಮ್ಮ ಅಕ್ಕಂದ್ರೆ ಬೈಯೋರು, ಏನ್ ಈ ವರ್ಷನೂ ಒಬ್ಬನೇ ನಿಂತಿದ್ದೆ, ಈ ವರ್ಷನೂ ಒಬ್ಬನೇ ನಿಂತಿದ್ದೆ, ಎಲ್ಲ ಹಬ್ಬದಲ್ಲೂ ಒಬ್ಬನೇ ನಿಂತಿರ್ತೀಯ, ತಡ್ಕೊಳ್ರಮ್ಮ ಆಶೀರ್ವಾದ ಮಾಡ್ಬೇಕಾನೆ, ತಥಾಸ್ತು ಅಂತ ಬರ್ಬೇಕಾನೆ, ಎಲ್ಲದಕ್ಕೂ ಒಂದು ಟೈಮ್ ಬರಬೇಕು ಅಂತ. ಸೊ ಇವಾಗ ಎಂಡ್ ಆಫ್ ದಿ ಡೇ ಆಯ್ತು, ಇವಾಗ ಎಂಗೇಜ್ಮೆಂಟ್ ಆಗಿದೆ, ಮೇಡಮ್ ಅವ್ರ ಜೊತೆಲಿ ಇದ್ದಾರೆ. ಈ ವರ್ಷ ತುಂಬಾ ಸ್ಪೆಷಲ್ಲು. ಆಮೇಲೆ ಅವರು ಅಷ್ಟೇ ಪೂಜೆ ಪುರಸ್ಕಾರ ಜಾಸ್ತಿ ಮಾಡ್ತಾರೆ. ಸೊ ಖುಷಿ ಆಗುತ್ತೆ. ಇವಾಗ ಒಂದು ಇಷ್ಟಪಡೋ ಒಂದು ವ್ಯಕ್ತಿ ಜೊತೆ ನಾವು ಇರ್ಬೇಕಾದ್ರೆ ಆ ಹಬ್ಬ ಆಚರಿಸೋದು ಇನ್ನೊಂದು ರೀತಿಯಲ್ಲಿ ಇರುತ್ತೆ. ಸೊ ಎಲ್ಲ ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ಬೇಕಾದ್ರೂ ಒಂದು ಖುಷಿ ಇರುತ್ತೆ. ಬಟ್ ಅದು ನಮ್ಮ ತಾಯಿ ಇದು ದೂರದಲ್ಲಿ ನಿಂತ್ಕೊಂಡು ಆಶೀರ್ವಾದ ಮಾಡ್ತಾರೆ ಅಂತ. ಫುಲ್ ಖುಷಿ ಆಗತ್ತೆ. ಏನಕ್ಕಂದ್ರೆ
ಫಸ್ಟ್ ಇವಾಗ ಇವ್ರ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಸೇರಿ ಈ ಹಬ್ಬ ಮಾಡೋದು ಫಸ್ಟ್ ಟೈಮು. ಸೊ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಬೇಡ್ಕೊಂಡಿರೋದೆಲ್ಲ ಈಸ್ ದ ಆನ್ಸರ್ ಫಾರ್ ಮೈ ಪ್ರೇಯರ್ಸ್. ಸೊ ಒಂದು ವಿಶ್ ಮಾಡಿ. ಸಮಸ್ತ ಕರ್ನಾಟಕ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ನಿಮಗೂ ಕೂಡ. ಸೊ ಆಲ್ ದ ಬೆಸ್ಟ್. ಬೇಗ ಮದುವೆ ಆಗಿ ನಾವು ದಿವಸ ಹೇಳಿ ಆ ನ್ಯೂಸ್ ಸ್ವಲ್ಪ ಟೈಮ್ ತಗೊಳ್ಳೋಣ, ಅದಾಯ್ತು. ಓಕೆ, ಒಂದ್ ಸ್ವಲ್ಪ ಟೈಮ್ ತಗೊಳ್ಳೋಣ. ಏನಕ್ಕೆ ಅದು ಗುಡ್ ನ್ಯೂಸ್, ಮದ್ವೆದು ಇವಾಗ ಗುಡ್ ನ್ಯೂಸ್. ಓಕೆ, ಅದಾದ್ಮೇಲೆ ಆಟೋಮೆಟಿಕ್ ಅದು ಬರಲೇಬೇಕು. ವೆಲ್ಕಮ್ ಟು ಡಿಜಿಟಲ್ ಪಿಕ್ಚರ್ ಅಂಡ್ ಡಿಜಿಟಲ್ ಸಿನಿಮಾ. ಥ್ಯಾಂಕ್ ಯು ಸೊ ಮಚ್. ಏನಂತಂದ್ರೆ ಈಗ ನೀವು ಎಂಗೇಜ್ಮೆಂಟ್ ಆಯ್ತು, ಸೊ ಅದು ಯಾರಿಗೂ ಸ್ವಲ್ಪ ಗೊತ್ತಿಲ್ಲ, ಬಟ್ ಆದ್ರೂ ಸ್ವಲ್ಪ ಆದ್ರೂ ವೈರಲ್ ಆಗಿದ್ದೀರಾ. ಸೊ ನೀವು ಹೆಂಗ್ ಇಷ್ಟಪಟ್ರಿ ಅಂತ? ಇಲ್ಲ, ಆವಾಗ ನಂದು ಬಿಗ್ ಬಾಸ್ ಫಿನಾಲೆಗೆ ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದು ಮೇಡಮ್ಮು. ಸೊ ಆ ಕಾಸ್ಟ್ಯೂಮ್ ಡಿಸೈನ್ ಮಾಡ್ಬೇಕಾದ್ರೆ ಮಾತಾಡ್ತಾ ಸೊ ಅವ್ರ ಬಿಹೇವಿಯರ್ ಇಷ್ಟ ಆಯಿತು. ದ ವೇ ಆಫ್ ಟಾಕಿಂಗು, ದ ಸಿಂಪ್ಲಿಸಿಟಿ, ಸೊ ವೆರಿ ಡೌನ್ ಟು ಅರ್ತ್ ಪರ್ಸನ್ನು. ಆ್ಯಂಡ್ ನಾನು ಬಿಗ್ ಬಾಸ್ನ ಹೊರಗಡೆ ಬಂದಾಗ ನೀವೆಲ್ಲ ಇಂಟರ್ವ್ಯೂ ಮಾಡ್ಬೇಕಂದ್ರೆ ಅದನ್ನೇ ಹೇಳ್ತಿದ್ನಲ್ಲ, ಎಲ್ಲಿ ಸಿಗ್ತಾರೆ ಏನು ಹೇಗೆ ಸಿಗ್ತಾರೆ ನನಗೆ ಗೊತ್ತಿಲ್ಲ, ಬಟ್ ಸಿಕ್ಕಿದಾಗ ನಾನು ಡೈರೆಕ್ಟಾಗಿ ಹೇಳ್ಬಿಡ್ತೀನಿ ಅಂತ. ಆ್ಯಂಡ್ ನಮ್ಮ ಮನೆಗೆ ನೇಟಿವಿಟಿಗೆ ಯಾವ ಥರ ಬೇಕಿತ್ತು ಆ ಕ್ವಾಲಿಟೀಸ್ ಇವುಗಳಲ್ಲಿ ನೋಡಿದ್ದೆ. ಸೊ ಅದಕ್ಕೆ ಒಂದು ಬಿಗ್ ಬಾಸ್ದೆಲ್ಲ ಮುಗಿದ ಮೇಲೆ ಕೊನೆಗೆ ಒಂದು ದಿವಸ ಹೋಗಿ ಡೈರೆಕ್ಟಾಗಿ ಕೇಳೇಬಿಟ್ಟೆ, ಎಸ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಐ ಲವ್ ಯು ಅಂದ್ಬಿಟ್ಟು ಡೈರೆಕ್ಟಾಗಿ ಅಪ್ರೋಚ್ ಮಾಡಿಬಿಟ್ಟೆ ನಾನೇ. ಓಕೆ, ಅಲ್ಲ ಡೈರೆಕ್ಟ್ ಆಗಿ ಅಪ್ರೋಚ್ ಮಾಡಿ ಅಷ್ಟು ಧೈರ್ಯ ಹೆಂಗ್ ಬಂತು ಅಂತ ಹೋಗ್ಲಿ? ಇಲ್ಲ, ಸ್ವಲ್ಪ ಟೈಮ್ ತಗೊಂಡೆ. okay. ನಾರ್ಮಲ್ ಚಾಟ್ ಮಾಡ್ಬೇಕಾರಾಗಲಿ, ಒಂದು ಡಿಸ್ಕಷನ್ಸ್ ಆಗಲಿ, ಒಂದು ಕಾಸ್ಟ್ಯೂಮ್ ಬಗ್ಗೆ ಮಾತಾಡ್ಕೊಂಡು ಕೂತ್ಕೊಂಡಿರ್ಬೇಕಾದ್ರೆ ಇಟ್ಟುಕ ಟೈಮ್ ಇಲ್ಲ ಅಂತ ಹೇಳಲ್ಲ, ಬಟ್ ದ ವೇ ಆಫ್ ಟಾಕಿಂಗ್ ಅಂತ ನಾನು ಹೇಳ್ತೀನಲ್ಲ. ಇವಾಗ ನಾವು ಗಂಡು ಮಕ್ಕಳು ತುಂಬ ಕೋಪ ಮಾಡ್ಕೊಳ್ಳೋಂಥವ್ರು, ಆಮೇಲೆ ನಮ್ಮ ಕೋಪ ತಡ್ಕೊಬೇಕು ಅಂದರೆ ಅವರು ಅಷ್ಟೇ ಸಹನೆಯಿಂದ ಇರಬೇಕು. ಆ ಸಹನೆ ಮೇಡಮಲ್ಲಿ ಕಾಣಿಸ್ತು. ಸೊ ಅಷ್ಟು ಪೇಷನ್ಸಲ್ಲಿ ಇಟ್ಕೊಂಡು ಒಂದು ಬೊಟ್ಟಿಗೆ ನಾನು ನಡೆಸ್ಕೊಂಡು ಹೋಗ್ತಾರೆ ಅನ್ಬೇಕಾರೆ ಇಟ್ಸ್ ನಾಟ್ ಸ್ಮಾಲ್ ಥಿಂಗ್. ಅವರೊಂದು ಅಷ್ಟು 6 ವರ್ಷ 7 ವರ್ಷದಿಂದ ಅವ್ರು ನಡ್ಸ್ಕೊಂಡು ಬರ್ತಾರೆ. ಸೊ ಆ ಕೆಪಾಸಿಟಿ ಅವ್ರಿಗೆ ಕಾಣಿಸ್ತು. ಸೊ ಅದನ್ನು ನೋಡಿದಾಗ ನಂಗೆ ತುಂಬ ಇಷ್ಟ ಆಗಿದ್ದು ವೇ ಆಫ್ ಟಾಕಿಂಗು. ಆಮೇಲೆ ಆ್ಯಸ್ ಐ ಟೋಲ್ಡ್, ನಮ್ಮ ತಾಯಿದು ಕಣ್ಣು ಹೇಗೆ ಥರ ಇದೆ ಆ ಥರ. ಸೊ ಅದೊಂದು ಅಟ್ರಾಕ್ಟ್ ಜಾಸ್ತಿ ಆಯ್ತಿತ್ತು. ಸೊ ಡೈರೆಕ್ಟಾಗಿ ಅಪ್ರೋಚ್ ಮಾಡಿದೆ, ಎಸ್ ಐ ಲವ್ ಯು ಅಂದ್ಬಿಟ್ಟು ಡೈರೆಕ್ಟಾಗಿ ಹೇಳಿದೆ. ಅದು ಏನು ಕರೆಕ್ಟಾಗಿ 6:30 ಅಷ್ಟಲ್ಲಿ ನೋಡ್ಬಿಟ್ಟು ಗೋಧುಳಿ ಲಗ್ನದಲ್ಲಿ ಹೇಳಿದೆ. ಓಕೆ ಮ್ಯಾಮ್, ನೀವು ಅವ್ರನ್ನೆಲ್ಲರೂ ಫಸ್ಟ್ ಟೈಮ್ ನೋಡಿದ್ರಾ ಇಲ್ವಾ ಅಂತ? ಇಲ್ಲ, ಲೈಕ್ ಡೈರೆಕ್ಟ್ ಆಗಿ ಫಸ್ಟ್ ಟೈಮ್ ನೋಡೇ ಇಲ್ಲ. ಸೊ ಬಿಗ್ ಬಾಸ್ ಅಲ್ಲೇ ನಾನು ನೋಡಿದ್ದು. ಅಂಡ್ ಸ್ಟಾರ್ಟಿಂಗ್ ಅಲ್ಲಿ ಬಿಗ್ ಬಾಸ್ ಅಲ್ಲೂ ಅವ್ರನ್ನ ನಾರ್ಮಲ್ ಪಿಕ್ಚರ್ಸ್ ಅಲ್ಲಿ ನೋಡೋದಕ್ಕೂ ಬಿಗ್ ಬಾಸ್ ಅಲ್ಲಿ ನೋಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇತ್ತು. ಸೊ ಹೊರಗಡೆಗೆ ಅವ್ರದ್ದು ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಎಲ್ಲ ಚೆಕ್ ಮಾಡಿದ್ರೆ ಇಸ್ ಲೈಕ್ ಜಾಸ್ತಿ ಕೋಪ, ವೈಲೆಂಟು, ವಿಲನಿಶ್ ಶೇಡೋ ಆ ಥರ ಎಲ್ಲ ಇರುತ್ತೆ. ಸೊ ವೆನ್ ಐ ಸಾ ಇನ್ ದ ಬಿಗ್ ಬಾಸ್ ಅವ್ರದ್ದು ಕ್ಯಾರೆಕ್ಟರು ಅಂಡ್ ದ ವೇ ಹಿ ಸ್ಟುಡ್ ಫಾರ್ ದ ಗರ್ಲ್ಸ್, ಹೆಣ್ಮಕ್ಳಿಗೋಸ್ಕರ ಹೇಗೆ ನಿಂತ್ಕೊಂಡ್ರು, ಅದೆಲ್ಲ ತುಂಬಾ ಇಷ್ಟ ಆಗಿತ್ತು. ಅಂಡ್ ಹೊರಗಡೆ ಬಂದಾಗೂ ತುಂಬಾ ಬೇಜಾರಾಗಿತ್ತು. ಆಬ್ವಿಯಸ್ಲಿ. ಸೊ ಬಿಕಾಸ್ ಇಟ್ ವಾಸ್ ಅನ್ಎಕ್ಸ್ಪೆಕ್ಟೆಡ್ ಅಂಡ್ ಕರೆಕ್ಟ್ ಆಗಿ ಅದು ಐ ಡಿಡ್ ನಾಟ್ ಥಿಂಕ್ ಇಟ್ ವಾಸ್ ಲೈಕ್ ದ ರೈಟ್ ಥಿಂಗ್ ಇವ್ರು ಹೊರಗಡೆ ಬರೋದು. ಸೊ ಅಷ್ಟೇ ಗೊತ್ತಿದ್ದು, ಲೈಕ್ ಜಸ್ಟ್ ಒಂದು ವ್ಯೂವರ್ ಆಗಿ ನಾನು ನೋಡಿದ್ದು. ಸೊ ಅದಾದ್ಮೇಲೆ ಲೈಕ್ ಫಾರ್ ದ ಆಸ್ ಅ ಡಿಸೈನರ್ ಇವ್ರದ್ದು ಬಿಗ್ ಬಾಸ್ ಕಾಸ್ಟ್ಯೂಮ್ ಡಿಸೈನ್ ಮಾಡಬೇಕಾಗಿತ್ತು. ಸೊ ದೆನ್ ವಿ ಸ್ಟಾರ್ಟೆಡ್ ಟಾಕಿಂಗ್. ಸೊ ಆ್ಯಂಡ್ ಹಿ ವಾಸ್ ವೆರಿ ಕ್ಲಿಯರ್ ಇನ್ ಹಿಸ್ ಥಾಟ್ಸ್ ಒಂದು. ಆ್ಯಂಡ್ ಬಿಗ್ ಬಾಸ್ ಮನೇಲಿ ಹೇಗಿದ್ರು ಸೇಮ್ ಹಿ ಇಸ್. ವಾಟ್ ಎವರ್ ಏನಾದರೂ ಮಾತಾಡ್ಬೇಕಂದ್ರೂ ಹಿಸ್ ಡೈರೆಕ್ಟ್ ಆ್ಯಂಡ್ ಕ್ಲಿಯರ್ ಆಗಿರ್ತಾರೆ. ಅವ್ರ ಡಿಸಿಷನ್ಸ್ ಅಲ್ಲಾಗಲಿ ಸುಮ್ಮನೆ ಮೇಲೊಂದು ಒಳಗಡೆ ಒಂದು ಆ ಥರ ಎಲ್ಲ ಏನೂ ಇಲ್ಲ. ಸೊ ಒಂದೊಂದೇ ಕ್ವಾಲಿಟೀಸು ಚೆಕ್ ಲಿಸ್ಟ್ ಆಗಿ ಸೊ ದೆನ್ ಅವ್ರು ಹೇಳಿದ ಮೇಲೆ ಸೊ ಐ ವಾಸ್ ಲೈಕ್ ಜಸ್ಟ್ ಥಿಂಕಿಂಗ್ ಅಬೌಟ್ ಇಟ್ ಬಿಕಾಸ್ ಅವ್ರ ಸೆಲೆಬ್ರಿಟಿ ಆ್ಯಂಡ್ ಐ ಆಮ್ ನಾಟ್ ಇನ್ ಟು ಲೈಮ್ ಲೈಟ್ ಎಟ್ ಆಲ್. ಸೊ ನಂದೇ ಬೇರೆ ಪ್ರೊಫೆಷನ್. ಸೊ ಅದರಿಂದ ದೆನ್ ಒಂದು ಸ್ವಲ್ಪ ಟೈಮ್ ತಗೊಂಡು ಓಕೆ. ಕಾಸ್ಟ್ಯೂಮ್ ಬಿಗ್ ಬಾಸ್ ಬಂದಾಗ ಕಾಸ್ಟ್ಯೂಮ್ ಡಿಸೈನರ್ ಆಗಿ ಅವ್ರು ಬಂದು ಪ್ರಪೋಸ್ ಮಾಡಿದಾಗ ನಿಮ್ಗೆ ಹೇಗೆ ರಿಯಾಕ್ಟ್ ಆಗ್ತೀರಿ, ಹೇಗೆ ಅನಿಸ್ತು? ರಿಯಾಕ್ಟ್ ಅನ್ನೋದಕ್ಕೆ ಅದೇ ಅವ್ರ ಗೋಧುಳಿ ಲಗ್ನ ಅಂತ ಹೇಳಿದ್ರಲ್ಲ, ಸೊ ಸಡನ್ ಆಗಿ ಹೇಳ್ಬಿಟ್ಟು ಸೈಲೆಂಟ್ ಆಗೋದು. ಅಂದ್ರೆ ಅವ್ರಿಗೂ ಕಾಮಿಡಿಯಾಗೂ ಇರ್ಬೇಕು. ಅವಳು ಕೋಪ ಮಾಡ್ಕೊಂಡಿಲ್ದಂಗೆ ಸುಮ್ನೆ ಮತ್ತೆ ಏನು ಕೇಳಿಸ್ಲಿಲ್ಲ ನನ್ಗೆ, ನಿನಗ್ ಕೇಳಿಸ್ತು ಅಂದ್ಬಿಟ್ಟು ಆತರ ಏನಿಲ್ಲ ಬಿಡು ಆಯ್ತು ಅಂತ. ಸೊ ಹಂಗಾಗಿ ಗೊತ್ತಾಯ್ತು ಅವತ್ತು. ಅಂಡ್ ದೆನ್ ಅದಕ್ಕೂ ಮುಂಚೆನೂ ಒಂದ್ ಸ್ವಲ್ಪ ಹಿಂಟ್ಸು ಕ್ಲೂಸು ಅವ್ರು ಮಾತಾಡೋದಾಗ್ಲಿ ಟೈಮ್ ಕೊಡೋದಾಗ್ಲಿ. ಸೊ ಅದರಿಂದ ಎಪಿಸೋಡ್ಸ್ ನೀವು ನೋಡ್ತಾ ಇದ್ರಾ? ನೋಡ್ತಾ ಇದ್ದೆ. ಅವಾಗಿನ ಅವ್ರ ರಿಯಾಕ್ಷನ್ಸ್ ಆಗ್ಲಿ, ನೀವು ಹೆಂಗೆ ತಗೊಂತಾ ಇದ್ರಿ ಅವ್ರನ್ನ ಒಳಗಡೆ
ಬಿಗ್ ಬಾಸ್ ಅಲ್ಲಿ ಆಕ್ಚುಲಿ ನೋಡಿದಾಗ ಫಾರ್ ದ ಫಸ್ಟ್ ವೀಕ್ ಅಲ್ಲೇ ಐ ವಾಸ್ ವೆರಿ ಮಚ್ ಶ್ಯೂರ್, ಬಿಕಾಸ್ ನಾನೊಂದು 3-4 years ನಾನು ಆಕ್ಚುಲಿ ಬಿಗ್ ಬಾಸ್ ನೋಡಿರ್ಲಿಲ್ಲ ಬಿಕಾಸ್ ಆಫ್ ಮೈ ಟೈಟ್ ಶೆಡ್ಯೂಲ್ಸ್ ಅಂಡ್ ಥಿಂಗ್. ಸೊ ಈ ವರ್ಷ ನೋಡೋಣ ಅಂತ ಹೇಳ್ಬಿಟ್ಟು ಎನಿಹೌ ನೈಟ್ ಅಲ್ಲಿ ಸ್ವಲ್ಪ ಟೈಮ್ ಇತ್ತು ಅಂದ್ಬಿಟ್ಟು ಐ ವಾಸ್ ಜಸ್ಟ್ ವಾಚಿಂಗ್. ಸೊ ಅದರಲ್ಲಿ ಅವರು ದ ಪರ್ಟಿಕ್ಯುಲರ್ ಫಸ್ಟ್ ವೀಕಲ್ಲೇ ಐ ವಾಸ್ ವೆರಿ ಮಚ್ ಶ್ಯೂರ್ ಇವರು ಫೈನಲ್ಸ್ ಅಲ್ಲಿ ಇರ್ತಾರೆ ಅಂತ, ಬಿಕಾಸ್ ಆಡಿದ ಆಟಗಳಾಗಿರ್ಬೋದು ಅಂಡ್ ದ ವೇ ಹಿ ಬಿಹೇವ್ ದೇರ್, ಜನದ ಜೊತೆ ಇದ್ದಿದ್ದಾಗಿರ್ಬೋದು. ಸೊ ಅದರಿಂದ ಫೈನಲ್ ಸ್ಟೇಜ್ ಹೋಗ್ತಾ ಇದ್ರಾ? ಯಾವ ತರ ಥಿಂಕ್ ಮಾಡಿ? ಇಟ್ಸ್ ಲೈಕ್ 200% ಇಟ್ ವಾಸ್ ಶ್ಯೂರ್. ಓಕೆ. ಸೊ ಫಿನಾಲೆಲ್ ಡೆಫಿನೆಟ್ಲಿ ಇರ್ತಾ ಇದ್ರು. ಯಾ. ಆಮೇಲೆ ನಿಮ್ಗೆ ಇನ್ನೊಂದು ಹೊರಗಡೆ ಬಂದಾಗ ಏನೋ ಶಾಕ್ ಆಯ್ತಾ ಮೇಡಮ್? ಯಾಕಂದ್ರೆ ಫಸ್ಟ್ ಮಾತಾಡಿರ್ತೀರಾ ಅವ್ರ ಜೊತೆ, ಸೊ ಕೂಲ್ ಆಗಿ ಕಾಮ್ ಆಗಿ ಮಾತಾಡಿರ್ತಾರ ಅವರು. ಸೊ ಬಿಗ್ ಬಾಸ್ ಒಂದ್ ಇನ್ಸಿಡೆಂಟ್ ಆದಾದ್ಮೇಲೆ ಹೊರಗಡೆ ಬಂದಾದ್ಮೇಲೆ ನಿಮ್ಗೆ ಏನಾದ್ರೆ ಸ್ವಲ್ಪ ಭಯ ತರನೋ, ಅಂದ್ರೆ ಸ್ವಲ್ಪ ಜಾಸ್ತಿ ಕೋಪ ಪಡ್ತಾರೆ ಆತರ ಏನಾನ? ಇಲ್ಲ, ನನ್ಗೆ ಆಕ್ಚುಲಿ ಒಪಿನಿಯನ್ ಚೇಂಜ್ ಆಗಿದ್ದೆ ನಾನು ಬಿಗ್ ಬಾಸ್ ನೋಡಿದಾಗ ಅವ್ರ ಮೇಲೆ. ಸೊ ಒಂದು ಫೋಟೋಸ್ ನೋಡಿದಾಗ ಜಡ್ಜ್ ಮಾಡೋದೇ ಬೇರೆ ತರ ಇರುತ್ತೆ. ಅಂಡ್ ಬಿಗ್ ಬಾಸ್ ಅಲ್ಲಿ ಅವ್ರ ವ್ಯಕ್ತಿತ್ವ ತೋರ್ಸ್ಕೊಂತಾರಲ್ವಾ, ಸೊ ಅದರಿಂದ ಅಲ್ಲಿ ನೋಡಿದಾಗೆ ನನಗೆ ಅವ್ರ ಮೇಲೆ ಒಪಿನಿಯನ್ ಇಟ್ಸ್ ಲೈಕ್ ಹೀಸ್ ಅ ಗುಡ್ ಮ್ಯಾನ್ ಅಂತ ಹೇಳ್ಬಿಟ್ಟು ಇದಾಗಿದ್ದು. ಸೊ ಹೊರಗಡೆ ಬಂದಾಗೂ ವಾಟ್ ವಾಸ್ ದ ರೀಸನ್, ಅವ್ರು ಏನಕ್ಕೆ ಹೊರಗಡೆ ಬಂದ್ರು ಅಂತಂದ್ರೆ ಒಂದು ಫಾರ್ ದ ಗುಡ್ ಕಾಸ್. ಅಲ್ಲಿ ಎಲ್ಲಾರ್ಗೋಸ್ಕರ ನಿಂತ್ಕೊಂಡಿದ್ದು ಅಂಡ್ ಇಟ್ ವಾಸ್ ಜಸ್ಟ್ ಅನ್ ಆಕ್ಸಿಡೆಂಟ್. ಸೊ ಅದರಿಂದ ಐ ವಾಸ್ ನಾಟ್ ಶಾಕ್ಡ್. ಸರ್, ಏನಂತ ನೀವು ನಿಮ್ಮ ತಾಯಿಗೆ ಕಣ್ಗೆ ಹೋಲಿಸ್ತಾ ಇದ್ದೀರಾ, ಅಂಥದ್ದು ಏನು ಸ್ಪೆಷಲ್? ಬಿಟ್ಟು ತಾಯಿ ಕಣ್ ಬಿಟ್ಟು ಏನು ಅಂತ ಒಳ್ಳೆ ಏನು ನೋಡಿದ್ರಿ? ದ ವೇ ಆಫ್ ಗ್ರೀಡಿಂಗ್. ಒಬ್ಬ ಮನುಷ್ಯನ ಹತ್ರ ಮಾತಾಡ್ಬೇಕಾದ್ರೆ ಹೇಗೆ ಮಾತಾಡಬೇಕು ಮತ್ತು ಆ ವ್ಯಕ್ತಿ ಸ್ಥಾನ ಏನು ಅಂತ ತಿಳ್ಕೊತಾರೆ. ಏನಕ್ಕೆ ಅಂದರೆ ನಾನು ಫಸ್ಟ್ ಮೀಟ್ ಮಾಡಿದಾಗಲೂ ಅಷ್ಟೇ, ಆ್ಯಂಡ್ ಶಿ ವಾಸ್ ವೆರಿ ರೆಸ್ಪೆಕ್ಟೆಡ್ ಪರ್ಸನ್. ಆ್ಯಸ್ ಎ ಯಾರು ಏನು ಎತ್ತ ಅಂತ ತಿಳ್ಕೊಂಡಿದ್ದಾಗಲೂ ಮಾತಾಡೋ ರೀತಿಗಳು ಗೊತ್ತಾಗುತ್ತೆ. ಆ್ಯಂಡ್ ಶಿ ವಾಸ್ ರೆಸ್ಪೆಕ್ಟಿಂಗ್ ಮಿ ಅ ಲಾಟ್. ಸೊ ಇವಾಗ ನಾನು ಹೇಗಿದ್ದೆ ಅಂತ ಅನ್ನೋದು ಕಂಪ್ಲೀಟಾಗಿ ಅವ್ರಿಗೆ ಗೊತ್ತಿರಲಿಲ್ಲ. ಬಟ್ ನೋಡಿರೋದು ಬರೀ 15 ದಿವಸದಲ್ಲಿ ರಂಜಿತ್ ಬಿಗ್ ಬಾಸಲ್ಲಿ ಇದ್ದಿದ್ದು, ಆಮೇಲೆ ಬಂದಿರುವಂಥ ರೀಸನ್. ಸೊ ಅಲ್ಲಿಂದ ಅವ್ರು ಜಡ್ಜ್ ಮಾಡ್ತಾರೆ ಅನ್ಬೇಕಾದ್ರೆ ಆ ಮೆಂಟಲ್ ಕೆಪಾಸಿಟಿ ಏನು ಅಂತ ನನಗೆ ಅರ್ಥ ಆಗುತ್ತೆ. ಆಮೇಲೆ ಪ್ರತಿಯೊಂದು ಸರಿನೂ ಮಾತಾಡ್ಬೇಕಾದ್ರೆ ಶಿ ಯೂಸ್ ಟು ಗೋ ವೆರಿ ಸಾಫ್ಟ್ ವೇ. ಮಾತಾಡ್ಬೇಕಾದ್ರೆ ತುಂಬ ಸಾಫ್ಟಾಗಿ ಮಾತಾಡುವಂಥದ್ದು. ಒಂದು ಅಪ್ರೋಚ್ ಮಾಡ್ಬೇಕಾದ್ರೆ ನಿಮ್ಗೆ ಈ ಥರ ಚೆನ್ನಾಗಿ ಕಾಣಿಸುತ್ತೆ, ಈ ಥರ ಮಾಡಿ ಸಿ ಆ ಕೇರ್ನೆಸ್ಸು ನಾನು ನಮ್ಮ ತಾಯಿಲಿ ಏನು ನೋಡ್ತಿರ್ತೀನಿ, ಇಲ್ಲ ನಮ್ಮ ಅಕ್ಕಂದ್ರಲ್ಲಿ ಏನು ನೋಡ್ತಿರ್ತೀನಿ, ನನ್ನ ಹೆಂಡತಿಲೂ ಅದೇ ಥರ ಕಾಣಿಸ್ತಾ ಇರ್ಬೇಕಾದ್ರೆ ನನಗೆ ಹೆಂಡತಿಯಾಗಿ ಬರೋಳ ಹತ್ರ ಅದೇ ಥರ ಗುಣಗಳಿರ್ಬೇಕು ಅಂತ ನಾವು ಬಯಸ್ತಾ ಇರ್ತೀವಲ್ಲ. ಸೊ ಅದೆಲ್ಲ ನೋಡ್ಬೇಕಾದ್ರೆ ನಂಗೆ ತುಂಬ ಖುಷಿ ಆಯಿತು. ಇಲ್ಲಪ್ಪ ಎಷ್ಟೇ ಏನೇ ಅಂದ್ರೂ, ಇಲ್ಲಪ್ಪ ನಂಗೆ ಇಷ್ಟ ಇಲ್ಲ ಬೇಡ ಅಂದ್ರು, ಸ್ವಲ್ಪ ಏನೋ ಆರೋಗ್ಯಂಟಾಗಿ ಹೇಳಿದ್ರು ಶಿ ಯೂಸ್ ಟು ಬಿ ಲೈಕ್ ಸ್ಪೋರ್ಟಿವ್ ಆಗಿ ತೊಗೊಂಡು ಸ್ಮೈಲ್ ಮಾಡ್ಕೊಂಡೆ. ದ ವೇ ಶಿ ಯೂಸ್ ಟು ಗ್ರೀಡ್, ನನಗೆ ಅದೇ ಅಲ್ವ ಮೇನ್ ಬೇಕಾಗಿರೋದು. ನಮಗೆ ಬರೋದನ್ನ ತಣ್ಣಗೆ ಮಾಡ್ಬೇಕು ಹೊರತು ಅಲ್ಲಿಗೆ ಇನ್ಸೋ ಬೆಂಕಿ ಹಚ್ಚೋದು ಬೇಡ ನಮಗೆ. ಸೊ ಹಂಗಿರ್ಬೇಕಾದ್ರೆ ನಾನು ಡೈರೆಕ್ಟಾಗಿ ಒಂದು 2-3 ಸರಿ ಅಬ್ಸರ್ವ್ ಮಾಡಿದೆ, ಒಂದು ಸ್ವಲ್ಪ ಅಪ್ರೋಚ್ ಮಾಡ್ಬೇಕು ಬೇರೆ ರೀತಿಲಿ ಅಪ್ರೋಚ್ ಮಾಡಿದೆ. ಹೌದಾ ಹಿಂಗ ಹೇಗೆ ಅಂದ್ಬಿಟ್ಟು ಆ ಥರ ಮಾತಾಡ್ತಿರ್ಬೇಕಾದ್ರೆ ಶಿ ವಾಸ್ ಲೈಕ್ ವೆರಿ ಸ್ವೀಟ್. ಒಂದು ಒಪಿನಿಯನ್ ಕೊಡ್ಬೇಕಾದ್ರೂ ಅಷ್ಟೇ ಇಮಿಡಿಯೇಟ್ ಆಗಿ ಹೇಳೋರು. ಅಂದ್ರೆ ನೀವು ಈ ಥರ ಮಾಡಿ ತಪ್ಪು, ಅದನ್ನು ಈ ಥರ ಮಾಡಬಾರ್ದಿತ್ತು, ಅದೆಲ್ಲ ಏನು ಹೇಳಿಲ್ಲ. ಯು ಸ್ಟುಡ್ ಫಾರ್ ಯುವರ್ ಸೆಲ್ಫ್ ಅಂಡ್ ದ ವೇ ಯು ಕೇಮ್ ಔಟ್ ಸೈಡ್ ಯು ಡಿಂಟ್ ಇವನ್ ಸ್ಪೀಕ್. ಇನ್ನೂ ಒಂದು ಮಾತು ಮಾತಾಡಿಲ್ಲ ಅಂತ ಅದನ್ನು ಅಬ್ಸರ್ವ್ ಮಾಡ್ಬಿಟ್ಟಿದ್ದಾರೆ. ಇವಾಗ ಏನು ಮಾತಾಡದೆ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ನು ಉಳಿಸ್ಕೊಂಡು ಯಾರ ಹತ್ರ ಬಯಸ್ಕೊಳ್ಳದೆ ಬರೋ ರೀತಿ ಇದೆಲ್ಲ ತುಂಬಾ ಇಷ್ಟ ಆಯ್ತು. ಸೊ ಅದೆಲ್ಲ ಹೇಳ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ಗುಣಗಳು ಚೆನ್ನಾಗಿರುತ್ತೆ. ಪರವಾಗಿಲ್ಲಪ್ಪ, ಇನ್ನೊಂದು ಸಲ ನೋಡೋಣ ಅದು ಹಂಗೆ ತಿಳ್ಕೊಂಡು ವಿ ಯೂಸ್ ಟು ಮೀಟ್ ರೆಗ್ಯುಲರ್ಲಿ. ಅದು ಹೆಂಗೆ ಅಂದ್ರೆ ನನ್ಗೆ ಹೊರಗಡೆ ಹೋಗಕ್ಕಾಗಲ್ಲ. ಸೊ ಎಲ್ಲೇ ಒಂದ್ಸರಿ ಬೊಟ್ಟಿಗೆ ಕೂತಾಗೋದಾಗ್ಲೂ ಅಷ್ಟೇ, ನೀವು ಬೊಟ್ಟಿಗೆಲ್ಲ ಬರಬೇಡಿ, ಫ್ಯಾನ್ಸ್ಗಳು ಜಾಸ್ತಿ ಇರ್ತಾರೆ ಇಲ್ಲಿ ಹಂಗೆ. ಸರಿ ಆಯ್ತು ಅಂದ್ಬಿಟ್ಟು ನಾವು ಕಾರಲ್ಲಿ ಕುತ್ಕೊಂಡು ಡಿಸ್ಕಸ್ ಮಾಡ್ತಿದ್ವಿ. ಆಮೇಲೆ ಒಂದು 15 days ಅವ್ರು ಯಾವ ಬಟ್ಟೆ ಹಾಕಿದ್ರು ಅಂತ ನನ್ಗೆ ಗೊತ್ತಿಲ್ಲ ಈಗಲೂ. ಅವ್ರು ಅದನ್ನೇ ಕೇಳೋದು, ಮೊನ್ನೆ ಹಾಕಿದ್ರು ಈ ಹಂಗಿತ್ ಔಟ್ಫಿಟ್ ಹಾಕಿದ್ದ, ನಾನು ನಿನ್ನ ಮುಖ ನೋಡ್ಕೊಂಡೇ ಮಾತಾಡ್ತಿದ್ದೀನಿ. ಬಿಕಾಸ್ ಆ ಕಣ್ಣು ನೋಡ್ಕೊಂಡು ಆ ಸ್ಮೈಲ್ ನೋಡ್ಕೊಂಡೇ ಮಾತಾಡ್ತಿದ್ದೆ ಅಷ್ಟೇ, ಬಿಟ್ರೆ ನಮ್ಗೆ ಇನ್ನೇನು ಗೊತ್ತಿಲ್ಲಮ್ಮ, ನಾನು ಏನು ನೋಡಿಲ್ಲ ನಾನು ಮುಂದೆ. ಆಮೇಲೆ ಇಟ್ಕೊಂಡು ಇಲ್ಲ ಆ ಥರ ಔಟ್ಫಿಟ್ ನಾನು ನಂದು ಪ್ರಿಪೇರ್ ಮಾಡ್ಕೊತಾ ಇದ್ದು ಹಂಗೆಲ್ಲ ಹೇಳಿದ್ರು. ಇಲ್ಲ ದ ವೇ ಆಫ್ ಡಿಸೈನಿಂಗು ನಿಮ್ಗೆ ಗೊತ್ತಿರುತ್ತೆ, ನಿಮಗೆ ಇಲ್ಲ ಅಂತ ಹೇಳಲ್ಲ. ಬಟ್ ನನಗೆ ಅದೇನು ನಾನು ಅಬ್ಸರ್ವ್ ಮಾಡಿಲ್ಲ. ವೆರಿ ಸ್ಟಾರ್ಟಿಂಗ್ ಕಾರಲ್ಲಿ ಬಂದು ಕುತ್ಕೊಂಡ್ರು ಅವ್ಳ ಮುಖ ನೋಡ್ಕೊಂಡೇ ಮಾತಾಡ್ಬೇಕು, ಅವ್ಳ ನಗು ನೋಡ್ಕೊಂಡೇ ಮಾತಾಡ್ಬೇಕು. ನಂಗೆ ಅದು ಬಿಟ್ಟು ನಂಗೆ ಇನ್ನೇನು ಗೊತ್ತಿಲ್ಲ. ಸೊ ಫೈನಲ್ ಆಗಿ ನಾನು ಹೇಳ್ಬೇಕು, ಪ್ರಪೋಸ್ ಮಾಡ್ಬೇಕು ಅದನ್ನ ಹೇಳಿದೆ. ಇದುವರೆಗೆ ನೀವು ಯಾವ ಬಟ್ಟೆ ಹಾಕೊಂಬಂದು ನಂಗೆ ಗೊತ್ತಿಲ್ಲ, ನಾನು ಮುಖನೇ ನೋಡ್ಕೊಂಡು ಕೂತ್ಕೊಂಡಿದ್ನೇ ಬಿಟ್ರೆ ಯಾವ ಔಟ್ಫಿಟ್ ಅಲ್ಲಿ ಬಂದೆ, ಹೆಂಗ್ ಬಂದೆ, ಎಲ್ಲೋ ಅದೇ ಒಂದು ಗೊತ್ತಿಲ್ಲ ನನಗೆ. ಒಂದು ಕಣ್ಣು ಯಾಕಂದ್ರೆ ಮಮ್ಮಿದು ಬ್ರೌನ್ ಐಸ್, ಇವ್ರದ್ದು ಬ್ರೌನ್ ಐಸ್. ಆಮೇಲೆ ದ ವೇ ಆಫ್ ಟಾಕಿಂಗ್ ಇದೆಯಲ್ಲ, ನಗ್ನಗ್ತಾನೆ ಮಾತಾಡಿಸ್ತಾರೆ. ಎಲ್ಲೋ ಕೋಪದಲ್ಲಿ ಆಟಿಟ್ಯೂಡ್ ಅಲ್ಲಿ ನನಗೆ ಆಟಿಟ್ಯೂಡ್ ಆಗಲ್ಲ. ನಾನು ಹತ್ರ ಕಾಣಿಸ್ಬೋದು, ಬಟ್ ನಾನು ಹತ್ರ ಅಲ್ಲ. ನಾನು ವೆರಿ ಫ್ರೆಂಡ್ಲಿ ಆಗಿ ಹೋಗ್ತೀನಿ.
ಬಟ್ ಹತ್ರದಿಂದ ನೋಡಿದಾಗ ಅಷ್ಟೊಂದು ಅಷ್ಟೇ. ಸೊ ಬಂದಿದ ತಕ್ಷಣ ಅದೇ ನಕ್ಕೊಂಡು ಮಾತಾಡ್ಬೇಕಾದ್ರೆ ನಮ್ಗೆ ಗೊತ್ತಾಗ್ಬಿಡೋದು ಈ ಹುಡುಗಿ ಹತ್ರ ಹೆಂಗಪ್ಪ 2 ಗಂಟೆಗೆ ಇರೋಕ್ಕಾಗುತ್ತೆ, ರೂಡಾಗೂ ಬಿಹೇವ್ ಮಾಡಕ್ ಬರಲ್ಲ. ಡೈರೆಕ್ಟಾಗಿ ಹೇಳಿದೆ ನನಗೆ ಹಿಂಗೆ ಇರಬೇಕಿತ್ತು, ಎಸ್ ಯು ಆರ್ ಲೈಕ್ ದಟ್. ಅಲ್ಲ ಬ್ರೋ, ನೀವು ಹೇಳಿದ ತಕ್ಷಣ ನಿಮ್ ಮೈಂಡ್ ಅಲ್ಲಿ ಒಪ್ಕೊಂತಾರ ಇಲ್ಲ ಅನ್ನೋದು ಯಾವ ತರ ಥಿಂಕ್ ಮಾಡ್ಕೊಂಡ್ರಿ ನೀವು? ಓಕೆ ಅಂತಾರ ಇಲ್ವಾ, ಯಾವ ತರ? ನಾನು ಹೇಳಿದ ಸ್ಟ್ರೈಟ್ ಫಾರ್ವರ್ಡ್, ಹ್ಞೂ ಅಂದ್ರೆ ಹ್ಞೂ, ಇಲ್ಲ ಅಂದ್ರೆ ಇಲ್ಲ, ಸರಿ ನಮಸ್ಕಾರ ಟಾಟಾ ಬಾಬಾಯ್ ಹೊಟ್ಟೋಗ್ಬಿಡ್ತಿದ್ದೆ ನಾನು. ನಾವು ಹಿಂದೆ ಮುಂದೆ ಸುತ್ತಿ ಗಿತ್ತಿ ಎಲ್ಲ ಸ್ಟ್ರೈಟ್ ಮಾಡಿದೆ ಅನ್ಕೊಂಡ್ರೆ ಈ ಕಣ್ಣು ನೋಡ್ಬಿಟ್ಟು ಅಷ್ಟೆಲ್ಲ ಇದ್ ಮಾಡ್ಬಿಟ್ಟು ನೀವು ಇಲ್ಲ ಅಂದ್ರೆ ಹೆಂಗೆ ಇದಾಗ ಫೀಲ್ ಆಗ್ತಿರ್ಲಿಲ್ಲ ಬ್ರೋ ಅವಾಗ? ಡಿಪ್ರೆಷನ್ ಏನಾದ್ರು ಹೋಗ್ತಾ ಸಿ ಇವಾಗ ನಾನು ಎಲ್ರು ಮೀಟ್ ಮಾಡಲ್ಲ, ಓಕೆ ನಿಮ್ಗೂ ಗೊತ್ತು, ನಾನು ಇಲ್ಲೇ ಹುಡುಗರ ಜೊತೆ ಇರ್ತೀನಿ, ಹುಡುಗಿರ ಜೊತೆ ವೆರಿ ರೇರ್ ನಾನು ಬರೋದು. ಎಲ್ಲ ಒಂದು ಇಬ್ರು ಫ್ರೆಂಡ್ಸ್ ಇದ್ರೆ ಅವ್ರ ಜೊತೆ ಪಾರ್ಟಿಲಿ ಸಿಗ್ತೀನಿ ಅಷ್ಟೇ, ಬಿಟ್ರೆ ಎಲ್ಲೂ ಹೋಗಲ್ಲ, ಎಲ್ಲ ಹುಡುಗರ ಜೊತೆ ಓಡಾಡೋದು ಜಾಸ್ತಿ. ಸೊ ಆ ರೀತಿ ಇರ್ಬೇಕಾದ್ರೆ ಇಮಿಡಿಯೇಟ್ ಆಗಿ ಮೇಡಮ್ ಅವ್ರನ್ನ ಅಪ್ರೋಚ್ ಮಾಡ್ಕೊಂಡು ಮೀಟ್ ಮಾಡ್ತಿದ್ದೀನಿ ಅನ್ಬೇಕಾದ್ರೆ, ಅಂಡ್ ಇವನ್ ಶಿ ಈಸ್ ಹ್ಯಾವಿಂಗ್ ಅದ್ ಸೇಮ್ ಥಾಟ್ಸ್, ಇಷ್ಟು ದೊಡ್ಡ ಸೆಲೆಬ್ರಿಟಿ ನನ್ನೇನಕ್ಕೆ ಫಿಟ್ ಮಾಡಕ್ ಬರ್ತಾರೆ. ಅಂಡ್ ಫಸ್ಟ್ ಟೈಮ್ ಮಾತಾಡ್ಬೇಕಾದ್ರೂ ಅದೇ ಹೇಳಲ್ಲ, ಕಾಸಸ್ ಅವಳಿಗೆ ಏನಿಲ್ಲ ಇಷ್ಟ ಆಯ್ತು, ನಂಗೆ ಎಲ್ಲ ಒಂದ್ ಕಡೆ ಹ್ಞೂ ಅಂತಾರೆ, ಬಟ್ ಸಡನ್ ಆಗಿ ಅನ್ನಲ್ಲ ಅಂತ ಗೊತ್ತಿತ್ತು, ಅದೊಂದಿತ್ತು. ಬಟ್ ಶಿ ಟುಕ್ ಅ ಟೈಮ್, ಹೇಳಿನೂ 1 ವಾರ ಆದ್ಮೇಲೆ ಆಮೇಲೆ ಮೇಡಮ್ ಅವರು ಸರಿ ಓಕೆ ಮೇಡಮ್. ಈಗ ನೀವು ಅವ್ರು ಹೇಳಾದ್ಮೇಲೆ ಸೊ ನೀವು ಓಕೆ ಟೈಮ್ ತಗೊಂಡಿರ್ತೀರ, ಆಮೇಲೆ ನಿಮ್ಮ ಮನೇಲಿ ಏನಾದ್ರು ಒಪ್ಸಿದ್ರ ಯಾವ ತರ? ಆಕ್ಚುಲಿ ನಾವು ಲೈಕ್ ವಿ ಥಾಟ್ ಇನ್ನ ಒಂದ್ ಸ್ವಲ್ಪ ಲೇಟ್ ಆಗಿ ಹೇಳೋಣ ಮನೇಲಿ ಅಂತ ಹೇಳಿ ಅನ್ಕೊಂಡಿದ್ದು. ಸೊ ಬಟ್ ಮನೇಲಿ ಗೊತ್ತಾಯ್ತು, ಬೇಗನೆ ಗೊತ್ತಾಯ್ತು. ಸೊ ಅಪ್ಪನ್ಗೆ ಹೇಳ್ದೆ, ದೆನ್ ಓಕೆ ಕರ್ಕೊಂಬಾ ಹಾಗಾದ್ರೆ ಮಾತಾಡೋಣ ಒಂದ್ಸತಿ ಬರಕ್ ಹೇಳು ಅಂತ ಹೇಳಿದ್ರು. ಸೊ ಫಸ್ಟ್ ಅವ್ರು ಬಂದ್ರು, ನಮ್ಮ ಅಪ್ಪಂಗೆ ಇಷ್ಟ ಆಯ್ತು ಗುಣಗಳು, ಮಾತಾಡೋ ರೀತಿ ಎಲ್ಲ. ಸೊ ನೀನ್ ಡಿಸೈಡ್ ಮಾಡಿದ್ಯಾ ಅಂದಮೇಲೆ ಓಕೆ ನನ್ಗೂ ಇಷ್ಟ ಆಯ್ತು ಅಂತ ಹೇಳಿದ್ರು. ಸೊ ದೆನ್ ಇಲ್ಲಿ ಇವ್ರು ಹೇಳಿದ್ರು ಆಲ್ರೆಡಿ, ನಾನು ಅಕ್ಕಂದ್ರಿಗೆ ಹೇಳ್ಬಿಟ್ಟಿದ್ದೆ. ಏನಕ್ಕೆ ಅಂದ್ರೆ ಇನ್ನೊಂದೇನು ಅಂದ್ರೆ ನಾನು ಯಾರು ಇಷ್ಟಪಡಲ್ಲ, ಅವ್ಳು ಚೆನ್ನಾಗ್ ಗೊತ್ತು. ಇಷ್ಟಪಡ್ತಾನೆ ಅಂದ್ರೆ ಏನೋ ಒಂದು ಗುಣಗಳು ಇರ್ತಪ್ಪ ಅವಳ ಹತ್ರ. ಆಮೇಲೆ ಒಂದ್ ದಿವಸ ಹೇಳಿದೆ, ನಮ್ ಡಿಸೈನ್ ಇಷ್ಟಪಡ್ತಾ ಇದೀನಿ ಅಂತ. ಅಕ್ಕ ಇದ್ಕೊಂಡು ಯಾರಪ್ಪ ತೋರ್ಸಿದ ತಕ್ಷಣ ಓ ತುಂಬಾ ಕಾಸ್ಟ್ಲಿ, ನೀನು ಕಾಸ್ಟ್ಲಿ, ಅಲ್ಲೂ ಕಾಸ್ಟ್ಲಿ ಇದೆ, ಯಾಕೋ ಕಷ್ಟ ಇದೆ ಅಂತ ಹೇಳಿದ್ರು. ಇಲ್ಲ ಆಯ್ತು, ಡೈರೆಕ್ಟ್ ಹೋಗಿ ಏನಿದ್ರೆ ಹೇಳ್ಬಿಡು, ಮಾತಾಡ್ಸಿಲ್ಲ, ಮನೆ ಕರ್ಕೊಂಬ. ನಾನು ಅದಕ್ಕೆಲ್ಲ ಪ್ಲಾನ್ ಮಾಡಿ ಸಂಕ್ರಾಂತಿ ದಿವಸ ಮನೆ ಕರ್ಕೊಂಬಂದ್ಬಿಟ್ಟೆ. ಅವಾಗ ನಮ್ಮ ಅಪ್ಪ ನೋಡಿದ ತಕ್ಷಣ ಫುಲ್ ಶಾಕ್ ಆಗಿ ಎಮೋಷನ್ ಆಗಿ ಅತ್ತೇ ಬಿಟ್ರು. ಅದೇ ಹೇಳಿದ್ನಲ್ಲ, ಅದೆಲ್ಲ ಗುಣಗಳೆಲ್ಲ ಹೇಳಿದ್ದೆ. ಸೊ ಇವನ್ ಹಿ ವಾಸ್ ಶಾಕ್ಡ್. ಈಗ ನೀವು ಎಂಗೇಜ್ಮೆಂಟ್ ಆಗಿದ ತಕ್ಷಣನೇ ಯಾವ ಟೆಂಪಲ್ಗೂ ಹೋಗ್ದೇನೆ ಅಪ್ಪು ಇದಕ್ ಬಂದ್ರೆ ಅದು ಏನ್ ಸ್ಪೆಷಲ್ ಅಂದ್ರೆ ನೀವು ಅಷ್ಟು ಅಭಿಮಾನ ಇಟ್ಟಿದ್ದೀರಾ? ಸೊ ಇದ್ರ ಬಗ್ಗೆ ಹೇಳದಾರೆ ತುಂಬಾನೇ ನೋಡಿ, ಅವ್ರ ಕೆಳಗಡೆ ಇಟ್ಟಿದ್ದೀನಿ ನಾನು. ಸೊ ಆ ಜಾಗನ ಅವ್ರಿಗೆ ಬಿಟ್ಬಿಟ್ಟಿದ್ದೀನಿ ನಾನು. ಸೊ ಹಂಗಿರ್ಬೇಕಾದ್ರೆ ನಾವು ಇಮಿಡಿಯೇಟ್ ಎಂಗೇಜ್ಮೆಂಟ್ ಆಗ್ತಿದ್ದಂಗೆ ನಾನು ಕಂಟಿನ್ಯೂಸ್ ಶೂಟಿಂಗ್ ಆಯ್ತು. ಸೊ ನಾವು ಒಂದು 2-3 ಕಡೆ ಟೆಂಪಲ್ಗೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ, ಅದು ಪ್ಲಾನ್ ಮಾಡಿದಾಗ ಆಗಲಿಲ್ಲ. ಸೊ ಇಮಿಡಿಯೇಟ್ ಶೂಟಿಂಗ್ ಮುಗಿದ ತಕ್ಷಣ ಅಪ್ಪವ್ರ ಬರ್ತ್ಡೇ ಅಂತ ಗೊತ್ತಾಯ್ತು. ಅವರೇ ಕರ್ಸ್ಕೊತಾರೆ, ನಾವು ಏನೂ ಇಲ್ಲ. ನೋಡಿ ಲಾಸ್ಟ್ 29th ಅವ್ರ ಸಮಾಧಿಗೆ ಬಂದಿದ್ದೆ ನಾನು, ಯಾವಾಗ ಬಿಗ್ ಬಾಸ್ ಹೊರಗಡೆ ಬಂದಿದ್ದ ತಕ್ಷಣ. ಅವತ್ತು ಬರ್ಬೇಕಾದ್ರೆ ಒಬ್ಬನೇ ಬಂದಿದ್ದೆ, ಇಲ್ಲಿ ಬರ್ಬೇಕಾದ್ರೆ ಜೋಡಿಯಾಗಿ ಬರ್ತಾ ಇದೀನಿ. ಅವ್ರ ಬ್ಲೆಸ್ಸಿಂಗ್ಸ್ ಇರ್ಬೇಕು ಮೋಸ್ಟ್ಲಿ. ಇವಾಗ ನೋಡಿ ನಾನು ದೇವಸ್ಥಾನಕ್ಕೂ ಹೋಗಿಲ್ಲ, ಡೈರೆಕ್ಟ್ ಆಗಿ ಅವ್ರ ಬರ್ತ್ಡೇಗೆ ಸಿಕ್ಕಿದ್ದೀನಿ. ಸೊ ಅದೆಲ್ಲ ಎಲ್ಲ ಒಂದ್ ಕಡೆ ಕನೆಕ್ಷನ್ಸ್ ಅಷ್ಟೇ. ಬಿಕಾಸ್ ನಾವಿಬ್ರು ಹೇಳ್ಬೇಕು ಅಂತ ಫಸ್ಟ್ ಆಫ್ ಆಲ್ ಡಿಸೈಡ್ ಆಗಿರ್ಲಿಲ್ಲ ಮನೆಯಲ್ಲಿ. ವಿಲ್ ಟೇಕ್ ಸಮ್ ಟೈಮ್ 6 months ಇಬ್ರು ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳೋಣ ಫಸ್ಟ್ ಅಂತ. ಅದು ಯಾವ ಮಟ್ಟಿಗೆ ಎಷ್ಟು ಫಾಸ್ಟ್ ಆಗಿ ಅರ್ಥ ಆಗೋಯ್ತು ಅಂದ್ರೆ, ಮೇಡಮ್ ಅವ್ರು ಒಂದ್ ಗಳೇ ಇರ್ತಾ ಇರ್ಲಿಲ್ಲ ಅಲ್ಲಿ ಬೊಟ್ಟಿಕಲ್. ಏನೋ ಕೆಲಸ ಮುಗಿದ ತಕ್ಷಣ ಸಾಯಂಕಾಲ 5 ಗಂಟೆ ಆಗಿದ ತಕ್ಷಣ ಮುದಮ್ಮ ಯಾರು ಶೂಟಿಂಗ್ ಅಂದ್ರೆ ಶೂಟಿಂಗ್ ಮುಗಿಸ್ಕೊಂಡ್ ಬನ್ನಿ ಆಮೇಲೆ ಸಿಗ್ತೀನಿ ಅನ್ನೋ. ಎಷ್ಟೊತ್ತೇ ಆದ್ರೂ ಶಿ ಯೂಸ್ ಟು ಗಿವ್ ಅ ಟೈಮ್ ಫಾರ್. ಆ ಕ್ವಾಲಿಟೀಸ್ ನಂಗೆ ತುಂಬಾ ಇಷ್ಟ ಆಗಿದೆ. ಎಲ್ಲೇ ಇದ್ರು, ಹೇಗೆ ಇದ್ರು, ನಾನು ಎಷ್ಟೇ ಇದ್ರು ಮನೆಗೆ 5 ಗಂಟೆ ಬರಲಿ, 6 ಗಂಟೆ ಬರಲಿ, ಶೂಟಿಂಗ್ ಮುಗಿಸ್ಕೊಂಡು ರಾತ್ರಿ 11 ಗಂಟೆ ಬರಲಿ, ಶಿ ವಿಲ್ ಬಿ ಟೇಕಿಂಗ್ ಕೇರ್ ಆಫ್. ಅದು ಹೇಳಿಲ್ವಾ, ಬೊಟ್ಟಿಕಲ್ ಕೆಲಸ ಇಲ್ಲ ಅಂದ್ರೆ ಮನೆ ಮೇಡಮ್ ಅವ್ರು ಹಾಜರ್. ಸೊ ಹಂಗಿರ್ಬೇಕಾದ್ರೆ ನನಗೆ ಏನು ಅಂದ್ರೆ ಅಪ್ಪು ಅವ್ರು ತುಂಬಾನೇ ಸ್ಪೆಷಲ್ ಆಗೋದು. ಅಪ್ಪು ಅವ್ರದ್ದು ನಾನು ಅದನ್ನೇ ಹೇಳಿದೆ, ಇಲ್ಲಮ್ಮ ಇವತ್ತು ಅಪ್ಪು ಸರ್ ಬರ್ತಡೆ, ನಾವೆಲ್ಲೂ ಹೋಗಿಲ್ಲ, ಬರೀ ಇಲ್ಲ ಫಸ್ಟ್ ಬ್ಲೆಸ್ಸಿಂಗ್ಸ್ ತಗೊಂಡ್ಬಿಡೋಣ. ಸೊ ಹಂಗೆ ಎಲ್ಲ ಪ್ಲಾನ್ ಮಾಡ್ಕೊಂಡು ಮೊನ್ನೆ ಎಲ್ಲ ಪ್ಲಾನ್ ಮಾಡಿ ಬಂದಿದ್ದು. ಅದೇ ಟೈಮಲ್ಲಿ ಶೂಟಿಂಗ್ ಮುಗೀತು. ಅವತ್ತು ನನಗೆ ಅಷ್ಟೆಲ್ಲ ಹುಷಾರಿದ್ರು ಬಂದಿದ್ದು ನಾನು. ಏನಕ್ಕೆ ಅಂದ್ರೆ ಐ ಡೋಂಟ್ ವಾಂಟ್ ಟು ಮಿಸ್ ದ್ಯಾಟ್. ಯಾಕಂದ್ರೆ ಬ್ಲೆಸ್ಸಿಂಗ್ಸ್ ಬೇಕಿತ್ತು ನಮಗೆ, ಒಳ್ಳೆ ಟೈಮಲ್ಲಿ ಸಿಕ್ತು. ಇವಾಗ ನೆಕ್ಸ್ಟ್ ಇದೆಲ್ಲ ಆದಂದ್ರೆ ನಿಮ್ಮ ಪ್ರಾಜೆಕ್ಟ್ ಬಗ್ಗೆ ಬರೋಣ. ಸೊ ಈಗ ಕೋಣ ಆಯ್ತು, ನೆಕ್ಸ್ಟ್ ಯಾವ ಸಿನಿಮಾ ಅನ್ನೋದಕ್ಕಿಂತ ಜಾಸ್ತಿ ಸೀರಿಯಲ್ಗಳು ಬರ್ತಾ ಇದೆ. ಬಿಕಾಸ್ ಆಫ್ ನಾವು ಅಗ್ರಿಮೆಂಟ್ ಅಲ್ಲಿ ಇರೋದ್ರಿಂದ ಸೀರಿಯಲ್ಗಳು ಬರೋ ಚಾನಲ್ ಮಾಡಕ್ ಆಗ್ತಿಲ್ಲ. ಜಿ ಕೇಳಿದ್ರು, ಸುವರ್ಣ ಕೇಳಿದ್ರು, ಉದಯ ಕೇಳಿದ್ರು. ಬಟ್ ನಾನು ಇನ್ನೊಂದು 1 ತಿಂಗಳೇನೋ ಇದೆ ಅನ್ಸುತ್ತೆ ಮೋಸ್ಟ್ಲಿ, ಅದನ್ನೆಲ್ಲ ಮುಗಿಸ್ಬಿಟ್ಟು ಸಿನಿಮಾದು ಅಂತ ಬಂದಾಗ ಸಿನಿಮಾದ 2 ಸಬ್ಜೆಕ್ಟ್ ಕೇಳ್ತಾ ಇದ್ದಾರೆ. ಇನ್ನೂ ಅವ್ರ ಆಫೀಸ್ಗೆ ಹೋಗೋಕ್ಕಾಗಿಲ್ಲ. ಸೊ ಅದೇ ಹೇಳಿದ್ನಲ್ಲ, ಬರೀ ತಕ್ಷಣ ಸ್ವಲ್ಪ ಹುಷಾರ್ ತಪ್ಪದೆ, ಅದಕ್ಕೆ ಸ್ವಲ್ಪ ಟೈಮ್ ತಗೊಂಡೆ ನಾನು.
ಏನಕ್ಕೆಂದರೆ ಇವಾಗ ನಾನು ನೆಕ್ಸ್ಟ್ ವೀಕ್ ಈ ವೀಕ್ಲೇ ನಾನು ಒಬ್ಬರನ್ನ ಮೀಟ್ ಮಾಡಬೇಕು. ಅವರೊಂದು ಸಬ್ಜೆಕ್ಟ್ ಹೇಳ್ತಾ ಇದ್ದಾರೆ. ಸೊ ತುಂಬ ಚೆನ್ನಾಗಿದೆ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಅವ್ರ ಆಫೀಸ್ಗೆ ಹೋಗ್ತಾ ಇದ್ದೀನಿ. ಆಮೇಲೆ ನಮ್ದೊಂದು ಪ್ಲ್ಯಾನ್ ನಡೀತಿತ್ತು. ಸೊ ಅದ್ರ ಬಗ್ಗೆನೂ ಇನ್ನೊಬ್ಬರ ಹತ್ರ ಡಿಸ್ಕಸ್ ನಡೀತಾ ಇದೆ. ಸೊ ಎಲ್ಲ ಸ್ಟಾರ್ಟ್ ಆಗುತ್ತೆ ಬ್ಯಾಕ್ ಟು ಬ್ಯಾಕ್. ಎರಡಿದೆ. ಮ್ಯಾಮ್, ಈಗ ಒಬ್ಬ ಸೆಲೆಬ್ರಿಟಿ ಒಂದು ಲೈಕ್ ಮಾಡಿದಾಗ ಆಚೆ ಹೋದ್ರೆ ತುಂಬಾ ಆಡಿಯನ್ಸ್ ಎಲ್ಲ ಇದು ಮಾಡ್ತಾರೆ. ಅದನ್ನೆಲ್ಲ ಹೇಗೆ ನೀವು ಒಂಥರ ಎಕ್ಸ್ಪೆಕ್ಟ್ ಮಾಡ್ಕೊತೀರಾ? ಯಾವ ತರ ಇದು? ಇಲ್ಲ ನನ್ಗದು ತುಂಬಾ ಖುಷಿ ಆಗುತ್ತೆ. ದ ವೇ ದಿ ಶೋ ದೇರ್ ಲವ್ ಟುವರ್ಡ್ಸ್ ಹಿಮ್ ಅಲ್ಲ, ಐ ವಿಲ್ ಬಿ ವೆರಿ ಹ್ಯಾಪಿ. ನಾನೇ ಅದಕ್ಕೆ ಹೇಳ್ತಾ ಇರ್ತೀನಿ, ತುಂಬಾ ಕಡೆ ನಾನೇ ಫೋಟೋಗ್ರಾಫರ್ ಆಗಿರ್ತೀನಿ. ಹೌದು. ಸೊ ಯಾ, ಐ ಆಮ್ ಹ್ಯಾಪಿ ವಿತ್ ದಟ್. ನಂಗೆ ಖುಷಿ ಆಗತ್ತೆ. ಬಟ್ ನಾನು ಇವ್ರಿಗೆ ಫಸ್ಟ್ ಇಂದ ಹೇಳ್ತಾ ಇದ್ದಿದ್ದು ಲೈಕ್ ನನಗೆ ಐ ಆಮ್ ನಾಟ್ ಇನ್ ಟು ಲೈಮ್ ಲೈಟ್ ಅಂಡ್ ಆಲ್. ನನಗೆ ಕಷ್ಟ ಆಗತ್ತೆ ಹೊರಗಡೆ ಓಡಾಡ್ಬೇಕಾದ್ರೆ ಎಲ್ಲ. ಸೊ ಅದನ್ನ ಕಮ್ಮಿ ಮಾಡೋಣ ಅಂತ. ಇವಾಗ ಎಂಗೇಜ್ಮೆಂಟ್ ಆದ್ಮೇಲೆ ಹೇಗಾಗಿದೆ ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಎಲ್ಲ ಕಡೆ ಕಾಣಿಸ್ಕೊಂತಾ ಇರೋದ್ರಿಂದ ಏನು ಮಾಡಕ್ಕಾಗಲ್ಲ. ನೀನ್ ಇವಾಗ ಸೆಲೆಬ್ರಿಟಿ ವೈಫ್ ಆಗ್ತಾ ಇರೋದು, ಹಾಗೆ ಇರ್ಬೇಕು ಅಂತ ಅವ್ರೆ ಅದನ್ನೇ ಹೇಳ್ತಾ ಇದ್ದಾರೆ. ಜಾಸ್ತಿ ಅಂತಂದ್ರೆ ಅವ್ರು ಎಲ್ಲೂ ಬರಕ್ ಹೋಗಲ್ಲ. ನಾನೇನಕ್ಕೆ ಮಂಜು ಕರಿತೀನಿ, ಇಲ್ಲಾಂದ್ರೆ ಬಾಸ್ ಅವ್ರದ್ದು ಫೋನ್ ಮಾಡಿದ್ರು ಅದನ್ನೇ ಹೇಳಿದೆ, ಇಲ್ಲ ಮಾಡೋಣ, ಒಂದೆರಡು ಇಂಟರ್ವ್ಯೂ ನೀನು ಫೇಸ್ ಮಾಡೋ ಗೊತ್ತಾಗುತ್ತೆ ನಿನಗೆ. ಮತ್ತೆ ಇನ್ನೊಂದು ಏನ್ ಮಾತಾಡ್ಬೇಕು ಅಂತ ಅವ್ರಿಗೂ ಗೊತ್ತಿಲ್ಲ. ಬಿಕಾಸ್ ಒಂದು ಮೀಡಿಯಾ ಅಂತ ಬಂದಾಗ ನಾವೆಷ್ಟು ಜವಾಬ್ದಾರಿಯಿಂದ ಇರಬೇಕು ಅನ್ನೋದು ನಮಗೂ ಚೆನ್ನಾಗಿರುತ್ತೆ. ಯಾಕಂದ್ರೆ ಇದು ನಿನ್ನೆ ಮೊನ್ನೆ ನೋಡಿರೋಂಥ ಈ ಮೀಡಿಯಾ ಅಲ್ಲ, ಆಲ್ಮೋಸ್ಟ್ 16 ವರ್ಷದಿಂದ ನಾವು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡ್ಬಂದು. ಬಟ್ ಶಿ ಡಸಂಟ್ ನೋ ಎನಿಥಿಂಗ್. ಸೊ ಹಾಗಾಗಿ ತುಂಬಾ ಭಯ ಬೀಳ್ತಾಳೆ. ನಾನು ಅದನ್ನ ಏನು ಮಾತಾಡ್ತೀನಿ, ಹೆಂಗೆ ತಪ್ಪೋ ಸರಿನೋ ಗೊತ್ತು. ಯಾಕಂದ್ರೆ ನಾವು ಒಂದು ಪದ ಆ ಕಡೆ ಮಾತಾಡಿದ್ರು ಅದು ಎಲ್ಲಿಗೆ ಹೋಗುತ್ತೆ. ಸೊ ಹಂಗಿರ್ಬೇಕಾದ್ರೆ ಯು ಡೋಂಟ್ ವರಿ, ಐ ಆಮ್ ದೇರ್. ಎಷ್ಟು ಬೇಕೋ ಅಷ್ಟೇ ಮಾತಾಡು, ಹಿಂಗೆ ತಲೆ ಕೆಡ್ಸ್ಕೊಳ್ಳೋಂಥದ್ದು ಬೇಡ. ಯಾಕೆ ನಮ್ಮ ಟೀಮೇ, ನಮ್ಮ ಹುಡುಗರೇ, ಹಿಂಗೆ ಯಾರು ಅಲ್ಲ. ವೆರಿ ಸ್ವೀಟ್ ಟು ಮೀ. ಅದಕ್ಕೋಸ್ಕರ ನಾನು ಮಂಜುಗೂ ಅದನ್ನೇ ಹೇಳ್ತೀನಿ, ಎಲ್ರಿಗೂ ಅದು ಹೇಳ್ತಾ ಇರ್ತೀನಿ ನಾನು. ಆಮೇಲೆ ನೀವು ಮೇಡಮ್ ಅಪ್ಪು ಇದಕ್ಕೆ ಬಂದ್ರೆ ನೀವು ಎಲ್ಲ ಅಷ್ಟೊಂದು ಮೀಡಿಯಾನ ಯಾವಾಗ ನೋಡಿದ್ರಾ ಇಲ್ವಾ ಅಂತ? ಇಲ್ಲ ದಟ್ ಇಸ್ ದ ಫಸ್ಟ್ ಟೈಮ್ ನಾನು ಫೇಸ್ ಮಾಡಿರೋದು. ನಾನು ನೋಡ್ತಾ ಇದ್ದೆ. ಹೌದು, ಐ ವಾಸ್ ಸೋ ಕಾನ್ಶಿಯಸ್ ಅವತ್ತು. ಮೇಡಮ್ ಈ ತರದ್ದೆಲ್ಲ ಮುಂದಕ್ಕೆ ತುಂಬಾ ಇರುತ್ತೆ ಬಿಡಿ, ಅಭ್ಯಾಸ ಆಗ್ಬೇಕು. ಅಣ್ಣ ಈಗೇನಂತಂದ್ರೆ ನೆಕ್ಸ್ಟ್ ಮದ್ವೆ ಯಾವಾಗ, ಏನಾದ್ರು ಪ್ಲಾನಿಂಗ್ ಯಾವ ತರ ಮಾಡಿದೀರಾ ಅಂತ? ಇಲ್ಲ, ಮದ್ವೆದು ಇವಾಗ ಸದ್ಯಕ್ಕೆ ನೆನ್ನೆ ಮೊನ್ನೆ ಸ್ವಲ್ಪ ವೆನ್ಯೂ ನೋಡ್ಕೊಂಡ್ ಬಂದ್ವಿ ನಾವು. ಸೊ ಇನ್ನೂ ಪ್ಲಾನಿಂಗ್ ಇಟ್ ಔಟ್. ಏನಕ್ಕೆ ಅಂದ್ರೆ ಇವಾಗ ಎಂಗೇಜ್ಮೆಂಟ್ ಅಷ್ಟೊಂದು ಹೈಪ್ ಕ್ರಿಯೇಟ್ ಆಗೋಯ್ತು. ನಮ್ಗೆ ಗೊತ್ತಿಲ್ದಂಗ ನೀವೇ ಕ್ರಿಯೇಟ್ ಮಾಡ್ಬಿಟ್ರಿ. ಸೊ ಅದಕ್ಕೋಸ್ಕರನೇ ಇವಾಗ ಮೇ ಅಂತ ಪ್ಲಾನ್ ಮಾಡಿ, ಮೇ 11th ಅಂತಾನೆ ಪ್ಲಾನ್ ಮಾಡ್ಕೊಂಡಿರೋದು. ಸೊ ವೆನ್ಯೂ ಒಂದು 2-3 ಕಡೆ ನೋಡಿದೀವಿ, ಫೈನಲೈಸ್ ಆಗ್ತಾ ಇದೆ. ಸೊ ಅದಕ್ಕೂ ಸ್ವಲ್ಪ ಕೆಲಸಗಳು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಆ ಕಡೆ ಓಡಾಡಬೇಕು ಇದೆ. ಇಲ್ಲೇ ಆಲ್ಮೋಸ್ಟ್ ನನಗೆ ಗೊತ್ತಿರಂಗೆ ಯಲಹಂಕ, ಬಾಗ್ಲೂರು, ಆ ಸರೌಂಡಿಂಗ್ಸ್ ಒಂದು 2-3 ವೆನ್ಯೂ ನೋಡಿದೀವಿ. ಇಟ್ಸ್ ವೆರಿ ನೈಸ್ ವೆನ್ಯೂ ಆಕ್ಚುಲಿ ಹೇಳ್ಬೇಕು ಅಂದ್ರೆ. ನಾ ಅಲ್ಲೇ ನೋಡಿ ಕಾನ್ಸೆಪ್ಟ್ ನೋಡಿರೋ ಅದು ಸೇಮ್ ಅದೇ ತರ ಬರುತ್ತೆ ಇಲ್ಲಿ. ಬಟ್ ಇನ್ನು ತುಂಬಾ ಚೆನ್ನಾಗಿ ಪ್ಲಾನ್ ಮಾಡ್ಕೊಂಡಿದ್ವಿ. ಅಂದ್ರೆ ಸಿಂಪಲ್ ಆಗಿ ಇರೋಣ ಅನ್ಕೊಂಡ್ವಿ ನಾವು. ಅದ್ ನೋಡ್ರೆ ಇಲ್ಲಿ ದೊಡ್ಡದಾಗಿ ಆಗ್ತಾ ಇದೆ. ಇಲ್ಲ, ಅದು ಅದಕ್ಕೆ ನೋಡೋಣ. ಅದಕ್ಕೆಲ್ಲ ಒಂದು ಒಳ್ಳೆ ವೆನ್ಯೂ ನೋಡಿದೀವಿ 2 ಕಡೆ. ಅದು ನೇಚರ್ ಮಧ್ಯನೇ ಇರಲಿ, ನಮ್ಗೊಂದು ಸ್ವಲ್ಪ ಅದೇ ತರ ಇರ್ಬೇಕು. ಈಗ ಇದನ್ನ ಕೇಳ್ಬೇಕು, ಬಟ್ ಅದು ಕೇಳ್ತಾ ಇದ್ದೀನಿ ಸರ್. ಈಗ ಒಂದು ಹುಡುಗ ಅಂದ್ಮೇಲೆ, ಒಂದು ಹುಡುಗಿ ಅಂದ್ಮೇಲೆ ಪ್ರಪೋಸಿಂಗು ಎಲ್ಲ ಬರ್ತಾ ಇರುತ್ತೆ. ಸೊ ನಿಮ್ಗೆ ಯಾವ್ದಾದ್ರು ಪ್ರಪೋಸಿಂಗ್ ಬರೋಕ್ಕಿಂತ ಮುಂಚೆ ಯಾವ್ದಾದ್ರು ಬಂದಿತ್ತಾ? ಅಯ್ಯೋ, ನಂದೆಲ್ಲ ಬ್ರೇಕಪ್ಸ್ಗಳೇ ಜಾಸ್ತಿ. ಅದೇ ಇಲ್ವಾ, ನಮ್ ಕೋಪಕ್ಕೆ ನಿಲ್ಲೋರ್ಬೇಕು. ಅದನ್ನೇ ಹೇಳೋದು. ಅದನ್ನ ಒಂದು ಅರ್ಥ ಮಾಡ್ಕೊಬೇಕು. ಒಂದು ಆನೆ ಮದ ಬಂದಾಗ ಅದನ್ನ ಎಷ್ಟು ಕಂಟ್ರೋಲ್ ಮಾಡ್ಬೇಕು ಮಾವತ್ ಮಾತ್ರ ಗೊತ್ತಿರುತ್ತೆ. ಇವಾಗ ಗಂಡ ಅಂತ ಬಂದಾಗ ಹೆಂಡತಿ ಬರೋಳು, ಅವಳು ಮಾತ್ರ ಗೊತ್ತಿರ್ಬೇಕು. ಆಮೇಲೆ ನಾವು ಎಷ್ಟೇ ಮಾತಾಡಿದ್ರು, ಎಷ್ಟೇ ಕಿರ್ಚಾಡಿದ್ರು ಆ ಕ್ಷಣಿಕ ಅಷ್ಟೇ. ಅದೇ ಹೇಳಿಲ್ವಾ, ಇವಾಗ ನೋಡಿ, ನಮ್ಮೊಳಗೆ ಮುಖ ನೋಡಿದ ತಕ್ಷಣ, ಇಲ್ಲ ಕಣ್ಣು ನೋಡಿದ ತಕ್ಷಣ, ನಗು ನೋಡಿದ ತಕ್ಷಣ ಸಾಕ್ ಬಿಡಪ್ಪ, ಇನ್ನೇನು ಜಗಳ ಮಾಡೋದು ಹಂಗನ್ಸ್ಬಿಡುತ್ತೆ. ಸೊ ಹಂಗಿರ್ಬೇಕಾದ್ರೆ ಬಂದವರೆಲ್ಲ ಸ್ವಲ್ಪ ಒಂದ್ 2-3 ಕಡೆ ನಾವು ರಾಂಗಾಗಿ ಬೈದಿರ್ತೀವಿ, ಇಲ್ಲ ಯಾವ್ದೋ ಟೆನ್ಷನ್ ಬೈದಿರ್ತೀವಿ. ಸೊ ಎಲ್ಲ ಬಿಟ್ಟು ಹೋಗ್ತಿದ್ರು. ಮೇಡಮ್ ಅವ್ರು ಹಂಗೆಲ್ಲ ಇಲ್ಲ, ನೋಡಿದ ತಕ್ಷಣ ಒಂದ್ಸರಿ ಸ್ಮೈಲ್ ಮಾಡ್ಕೊಂಡು ಮಾಡ್ಬಿಡ್ತಾರೆ. ಸೊ ನಾ ಸುಮ್ಮನೆ ಆಯ್ತಮ್ಮ ಹೋಗ್ಲಿ ಬಿಡು ಮಾಡ್ಬಿಟ್ಟು ಆಯ್ತು, ಇನ್ನೇನು ಇವ್ಳಿಗಿನ್ ಬೈಯಕ್ಕಾಗುತ್ತಾ? ಆ ಮುಖ ನೋಡಿದ ತಕ್ಷಣ ಬೈಯೋಕ್ಕೂ ಮನ್ಸು ಬರಲ್ಲ. ಸರಿ ಆಯ್ತು ಬಿಡಮ್ಮ ಹೋಗ್ಲಿ, ಅಲ್ಲೆಲ್ಲ ಕಾಂಪ್ರಮೈಸ್. ಇಲ್ಲ, ಆತರ ಎಲ್ಲ ಕೋಪ ಅನ್ನೋದೆಲ್ಲ ಲೈಕ್ ಸ್ಮಾಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಒಂದು 2 ನಿಮಿಷ 3 ನಿಮಿಷದ ಅಷ್ಟೇ. ಅಷ್ಟು ಬಿಟ್ಟು ಆ ತರದೆಲ್ಲ ಏನು ಇಲ್ಲ. ಇಲ್ಲ, ಏನಂದ್ರೆ ಇವಾಗ ಅವ್ರಿಗೆ ಅದನ್ನೇ ಹೇಳ್ತಿರೋದು, ನಿಮ್ಗೆ ಯಾವ ತರ ಇರಬೇಕು ನನ್ಗೆ ಹೇಳಿ. ನೀವು ಓಪನ್ ಆಗಿ ಕೇಳ್ತೀರ. ಓಪನ್ ಆಗಿ ನನ್ನ ಡೇಟಾ ಕೇಳ್ತಿರ್ಬೇಕಾರೆ
ಎಸ್ ನನಗೆ ಇರಲ್ಲ ಒಂದು ಕೂತ್ರ ಕೋಪ ಬರುತ್ತಮ್ಮ ನಂಗೆ ಟ್ರಿಗರ್ ಮಾಡಬಾರ್ದು ಕೆಲವು ವಿಚಾರಗಳು ಬಂದಾಗ. ಇಲ್ಲ ನಾನೆಲ್ಲ ಒಂದು ಕಡೆ ಬ್ಯುಸಿ ಆಗಿರ್ತೀನಿ, ಎಲ್ಲ ಒಂದು ಕಡೆ ಬಂದಾಗ ನಾನೇ ಫೋನ್ ಮಾಡ್ತೀನಿ, ಇಲ್ಲ ನೀನು ಫೋನ್ ಮಾಡ್ತೀಯಾ ಎತ್ಬಿಟ್ಟು ಒಂದು ಸರಿ ಮಾಡ್ತೀನಮ್ಮ ಅಂದರೆ ಅರ್ಥ ಮಾಡ್ಕೊಂಬಿಡ್ದು. ಆ್ಯಂಡ್ ಶಿ ಇಸ್ ವೆರಿ ಸ್ವೀಟ್ ಇನ್ ಆಲ್ ದೋಸ್ ಥಿಂಗ್ಸ್. ನಾವು ಇವಾಗೆಲ್ಲ ಪಾರ್ಟಿಗೆ ಹೋಗ್ತೀನಿ ಅಂದ್ರೂ ನೀವು ಆರಾಮಾಗಿ ಔಟ್ ಬನ್ನಿ, ನಾನೇನಂತೂ ಕರಿಬೇಡಿ ಅಂತ. ಶಿ ಡಸಂಟ್ ಲೈಕ್ ಕ್ರೌಡ್. ಐ ಡೋಂಟ್ ಗೋ. ಸೊ ಎಲ್ಲ ಒಂದು ಕಡೆ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಒಂದು 4 ಜನ ಕೂತ್ಕೊಂಡ್ರೆ ಶಿ ವಿಲ್ ಬಿ ಹ್ಯಾಪಿ ಅಷ್ಟೇ. ಅದು ನಮ್ಮ ತರ ಇಷ್ಟೇ ಅಷ್ಟೇ ನೀವು ಬ್ರೋಗೆ ತುಂಬಾ ಇಷ್ಟವಾದದ್ದು ಏನ ಸ್ವೀಟ್ ಆಗ್ಲಿ ಈ ತರದಾಗ್ಲಿ ಏನ್ ತುಂಬಾ ಇಷ್ಟ? ಅವ್ರಿಗೆ ಡ್ರೈ ಜಾಮೂನ್ ಇಷ್ಟ. ಒಂದೊಂದರ ಡ್ರೈ ಜಾಮೂನು ಕಟ್ಟಪ್ಪನ್ನು ಡ್ರೈ ಜಾಮೂನ ಬರ್ತದೆ ಆಮೇಲೆ. ನೀವೇನಂತಂದ್ರೆ ನಿಮ್ಗೆ ಎಲ್ಲ ಪ್ರಿಪೇರ್ ಅಡ್ಗೆ ಆದಾಗ್ಲೇ ಈ ತರದೆಲ್ಲ ಪ್ರಿಪೇರ್ ನಿಮ್ಗೆ ಅವ್ರು ಮಾಡಿದ್ದು ಅಡ್ಗೆ ಯಾವ್ದು ಇಷ್ಟ ಅಂತ? ಮೇಡಮ್ ರೀಸೆಂಟ್ ಆಗಿ ಚಿಲ್ಲಿ ಚಿಕನ್ ಎಲ್ಲ ಮಾಡಿದ್ರು. ಅವ್ರಿಗೆ ನಾನ್ ವೆಜ್ ಇಷ್ಟ. ನಾನ್ ವೆಜ್ ಇಷ್ಟ. ಸೊ ಚಿಕನ್ ಎನಿ ಟೈಮ್ ಚಿಕನ್ ಇರ್ಬೇಕು ಅವ್ರಿಗೆ. ಓಕೆ. ಸೊ ಐ ವಿಲ್ ಪ್ರಿಪೇರ್. ನಾನು ಅದಕ್ಕೆ ಒಂದು ಇವರು ಸೋಮವಾರ ಮತ್ತು ಶುಕ್ರವಾರ ತಿನ್ನಲ್ಲ. ನಾನು ಅದನ್ನ ಹೇಳ್ತೀನಿ, ನೀ ಯಾ ಗೌಡಮ್ಮ ನೀನು? ನಾನು ಗೌಡ ನೋಡಿ 365 ಡೇಸ್ ಕೊಟ್ಟರು ತಿಂತೀನಿ, ನೀನು ನೋಡಿದ್ರೆ ಅದು ಇದು ಮಾಡ್ತೀನಿ. ಇಲ್ಲ ಬಿಸ್ನೆಸ್ ಮಾಡ್ತಾ ಇರ್ತೀವಲ್ಲ ನಾವು ಅದೆಲ್ಲ ಮಾಡಲೇಬೇಕು. ಸರಿ ಆಯ್ತು ನಿನ್ನ ಇಷ್ಟ, ಬಟ್ ನನಗೆ ಮಾತ್ರ ತಿನ್ಬೇಡ ಅಂತ ಹೇಳ್ಬೇಡ. ಅದಕ್ಕೆ ಮೇಡಮ್ ಅವ್ರು ಮುಂಚೆ ಆರ್ಡರ್ ಮಾಡಿ ತರಿಸ್ಬಿಡ್ತಾರೆ, ಮನೇಲಿ ಮಾಡಲ್ಲ, ಆರ್ಡರ್ ಮಾಡಿ ಇಟ್ಬಿಟ್ಟಿರ್ತಾರೆ. ನಿಮ್ಮ ಮದ್ವೆಗೆ ಇವಾಗ ಕಾಸ್ಟ್ಯೂಮ್ ನೀವೇ ಡಿಸೈನಿಂಗ್ ಮಾಡ್ತೀರಾ ಇಲ್ಲ ಯಾವ ತರ ಪ್ಲಾನ್ ಮಾಡಿ? ಇಲ್ಲ ಕಾಸ್ಟ್ಯೂಮ್ ನಂದೇ, ನಂದು ಆಲ್ರೆಡಿ ಥಾಟ್ಸು ಎಲ್ಲ ಕೆಲಸ ನಡೀತಾ ಇದೆ ಕಾಸ್ಟ್ಯೂಮ್ಸ್ ಎಲ್ಲ. ಸೊ ನಂದೇ ಇರುತ್ತೆ ಎಲ್ಲ, ಅವ್ರದ್ದು ನಂದು ಎಲ್ಲ ಎವ್ರಿಥಿಂಗ್ ಎಂಟೈರ್ ಫ್ಯಾಮಿಲಿದು ನಮ್ದೇ ಇದ್ರಲ್ಲಿ ಡಿಸೈನ್. ಯುಗಾದಿ ಹಬ್ಬ ಬರ್ತಾ ಇದೆ, ಇಷ್ಟು ದಿನ ನೀವು ಫ್ಯಾಮಿಲಿ ಜೊತೆ ಸೆಲೆಬ್ರೇಷನ್ ಮಾಡಿರ್ತೀರಾ, ಈಗ ಎಂಗೇಜ್ಮೆಂಟ್ ಬೇರೆ ಆಗಿದೆ. ಸೊ ಎಷ್ಟು ಸ್ಪೆಷಲ್ ಈ ಯುಗಾದಿ ಹಬ್ಬ? ತುಂಬಾ ಸ್ಪೆಷಲ್. ಏನಕ್ಕೆಂದ್ರೆ ಪ್ರತಿ ವರ್ಷನೂ ಯುಗಾದಿ ಹಬ್ಬ ಮಾಡ್ಬೇಕಾದ್ರೆ ನಮ್ಮ ಅಕ್ಕಂದ್ರೆ ಬೈಯೋರು, ಏನು ಈ ವರ್ಷನೂ ಒಬ್ಬನೇ ನಿಂತಿದ್ದೆ, ಈ ವರ್ಷನೂ ಒಬ್ಬನೇ ನಿಂತಿದ್ದೆ, ಎಲ್ಲ ಹಬ್ಬದಲ್ಲೂ ಒಬ್ಬನೇ ನಿಂತಿರ್ತೀಯ, ತಡ್ಕೊಳ್ರಮ್ಮ, ಆಶೀರ್ವಾದ ಮಾಡ್ಬೇಕು ತಾನೆ, ತಥಾಸ್ತು ಅಂತ ಬರ್ಬೇಕು ತಾನೆ, ಎಲ್ಲದಕ್ಕೂ ಒಂದು ಟೈಮ್ ಬರಬೇಕು ಅಂತ. ಸೊ ಇವಾಗ ಎಂಡ್ ಆಫ್ ದಿ ಡೇ ಆಯಿತು, ಇವಾಗ ಎಂಗೇಜ್ಮೆಂಟ್ ಆಗಿದೆ, ಮೇಡಮ್ ಅವ್ರ ಜೊತೆಲಿ ಇದ್ದಾರೆ. ಈ ವರ್ಷ ತುಂಬಾ ಸ್ಪೆಷಲ್ಲು. ಆಮೇಲೆ ಅವರು ಅಷ್ಟೇ ಪೂಜೆ ಪುರಸ್ಕಾರ ಜಾಸ್ತಿ ಮಾಡ್ತಾರೆ. ಸೊ ಖುಷಿ ಆಗುತ್ತೆ. ಇವಾಗ ಒಂದು ಇಷ್ಟಪಡೋ ಒಂದು ವ್ಯಕ್ತಿ ಜೊತೆ ನಾವು ಇರಬೇಕಾದ್ರೆ ಆ ಹಬ್ಬ ಆಚರಿಸೋದು ಇನ್ನೊಂದು ರೀತಿಯಲ್ಲಿ ಇರುತ್ತೆ. ಸೊ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ಬೇಕಾದ್ರೂ ಒಂದು ಖುಷಿ ಇರುತ್ತೆ. ಬಟ್ ಅದು ನಮ್ಮ ತಾಯಿ ಇದು ದೂರದಲ್ಲಿ ನಿಂತ್ಕೊಂಡು ಆಶೀರ್ವಾದ ಮಾಡ್ತಾರೆ ಅಂತ ಅಷ್ಟೇ. ಯಾ ಫುಲ್ ಖುಷಿ ಆಗುತ್ತೆ. ಏನಕ್ಕಂದ್ರೆ ಫಸ್ಟ್ ಇವಾಗ ಇವ್ರ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಸೇರಿ ಈ ಹಬ್ಬ ಮಾಡೋದು ಫಸ್ಟ್ ಟೈಮು. ಸೊ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಬೇಡ್ಕೊಂಡಿರೋದೆಲ್ಲ ಈಸ್ ದ ಆನ್ಸರ್ ಫಾರ್ ಮೈ ಪ್ರೇಯರ್ಸ್. ಸೊ ಯಾ, ಒಂದು ವಿಶ್ ಮಾಡಿ. ಸಮಸ್ತ ಕರ್ನಾಟಕ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ನಿಮಗೂ ಕೂಡ. ಸೊ ಆಲ್ ದ ಬೆಸ್ಟ್. ಬೇಗ ಮದುವೆಗೆ ನಂಗೆ ದಿವಸ ಹೇಳಿ. ಆ ನ್ಯೂಸ್ ಸ್ವಲ್ಪ ಟೈಮ್ ತಗೊಳ್ಳೋಣ, ಒಂದ್ ಸ್ವಲ್ಪ ಟೈಮ್ ತಗೊಳ್ಳೋಣ. ಏನಕ್ಕೆ ಅದು ಗುಡ್ ನ್ಯೂಸ್, ಮದ್ವೆದು ಇವಾಗ ಗುಡ್ ನ್ಯೂಸ್. ಅದಾದ್ಮೇಲೆ ಆಟೋಮೆಟಿಕ್ ಅದು ಬರ್ಲೇಬೇಕು.